ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಸೈನ್ಸ್ನ ಎಲ್ಲ ಒಂದು ಪಾಠಗಳಿಂದ ರಚಿತವಾಗಿರತಕ್ಕಂಥ ಒಂದು ಪ್ರಶ್ನೋತ್ತರಗಳ ಬಹುನಿರೀಕ್ಷಿತವಾದಂಥ ಒಂದು ಸರಣಿ ಇದು. ಪ್ರತಿಯೊಂದು ವಿಡಿಯೋ ಸೆಷನಲ್ಲೂ ಸುಮಾರು 100ಕ್ಕೂ ಹೆಚ್ಚು MCQ ಪ್ರಶ್ನೆಗಳನ್ನು ಬಿಡಿಸಲಾಗ್ತಾ ಇದೆ. ಸೊ ಆಲ್ಮೋಸ್ಟ್ ಈಗ ಒಂದು 4 ಭಾಗಗಳು ಕಂಪ್ಲೀಟ್ ಆಗಿದ್ದು, ಐ ಥಿಂಕ್ ಇದು 5ನೇ ಭಾಗ ಅಂತ ಅನ್ಕೋತೀನಿ ನಾನು. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ದಯಮಾಡಿ ಇವತ್ತು ಹೊಸದಾಗಿ ಯಾರು ನೋಡ್ತಾ ಇರೋ ಕೂಡಲೇ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್. ಸೊ 500ನೇ ಪ್ರಶ್ನೆ ಕಂಪ್ಲೀಟ್ ಆಗಿತ್ತು. ಈಗ 501ರಿಂದ ಸ್ಟಾರ್ಟ್ ಆಗುತ್ತೆ ಇದು. 501. ತುಘಲಕರಿಂದ ದೆಹಲಿ ಸುಲ್ತಾನರ ಅಧೀನಕ್ಕೆ ಒಳಪಡದೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸಾಮ್ರಾಜ್ಯ ಯಾವುದು ಅಂತ ನೋಡಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ತುಘಲಕರಿಂದ ದೆಹಲಿ ಸುಲ್ತಾನರ ಅಧೀನಕ್ಕೆ ಒಳಪಡದೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಸಾಮ್ರಾಜ್ಯ ಯಾವುದು ಅಂತ. ದೇವಗಿರಿಯ ಯಾದವರು, ವಾರಂಗಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳರು, ಮಧುರೈಯ ಪಾಂಡ್ಯರು ಅಂತ ಇದೆ. ಆಯ್ಕೆ ಮೂರದಿಯಲ್ಲ, ದ್ವಾರಸಮುದ್ರದ ಹೊಯ್ಸಳರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಮಹಮ್ಮದ್ ಬಿನ್ ತುಘಲಕ್ ಯಾವಾಗ ಅಧಿಕಾರಕ್ಕೆ ಬಂದ ಅಂತ. ಕ್ರಿಸ್ತಶಕ 1225, 1325, 1351, 1340 ಅಂತ. ಸೊ ಮಹಮ್ಮದ್ ಬಿನ್ ತುಘಲಕ್ ಅಧಿಕಾರಕ್ಕೆ ಬಂದಿದ್ದು ಅಥವಾ ಅಧಿಕಾರವನ್ನು ವಹಿಸಿಕೊಂಡಿದ್ದು ಕ್ರಿಸ್ತಶಕ 1325ರಲ್ಲಿ. ಮತ್ತೊಂದು ಪ್ರಶ್ನೆ, ಪದ್ಮಾವತಿಯ ಮುಖಾಂತರ ಚಿತ್ತೂರಿನ ಪದ್ಮಿನಿ ಕಥೆಯಿಂದ ಅಮರರಾಗಿರ್ತಕ್ಕಂಥ ಈ ಕೆಳಗಿನವರು ಯಾರು ಅಂತ ನೋಡಿ. ಪದ್ಮಾವತಿಯ ಮುಖಾಂತರವಾಗಿ ಚಿತ್ತೂರಿನ ಪದ್ಮಿನಿ ಎಂಬ ಕಥೆಯಿಂದ ಅಮರವಾಗಿರ್ತಕ್ಕಂಥ ಈ ಕೆಳಗಿನವರು ಯಾರು ಅಂತ 4 ಜನ ಇದ್ದಾರೆ. ಅದರಲ್ಲಿ ಯಾರು ಅಮರವಾಗಿರೋದು ಅವರನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ತುಳಸಿದಾಸರು, ಮಾಲಿಕ್ ಮಹಮ್ಮದ್ದು, ಸೂರ್ದಾಸು ಮತ್ತು ಕಬೀರ್ ಅಂತ ಇದೆ. ಆಯ್ಕೆ ಎರಡಿದೆಯಲ್ಲ, ಮಾಲಿಕ್ ಮಹಮ್ಮದ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಪ್ರಶ್ನೆಯನ್ನು ಓದಬೇಕಾದ್ರೆ ಎಷ್ಟು ನಿರೀಕ್ಷಿತ ಪ್ರಶ್ನೆಗಳು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದು ಎಲ್ಲವೂ ಕೂಡ ಭಾಳ ಪ್ರಮುಖವಾದ ಪ್ರಶ್ನೆಗಳೇ ಅವರು ರಚನೆ ಮಾಡಿರುವಂಥದ್ದು. ಮಹಮ್ಮದ್ ಬಿನ್ ತುಘಲಕ್ ದೋಅಬ್ನಲ್ಲಿ ಕೈಗೊಂಡ ಅತಿ ಮುಖ್ಯವಾದ ಕಾರ್ಯ ಯಾವುದು ಅಂತ. ಇಲ್ಲಿ 4 ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಮಹಮ್ಮದ್ ಬಿನ್ ತುಘಲಕ್ ದೋಅಬ್ ಪ್ರಾಂತ್ಯಗಳಲ್ಲಿ ಕೈಗೊಂಡಂಥ ಅತಿ ಮುಖ್ಯವಾದಂಥ ಒಂದು ಕಾರ್ಯ ಅಥವಾ ಒಂದು ಕೆಲಸ ಯಾವುದು ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ರೈತರನ್ನು ಯಾವುದೇ ಆದಾಯ ಪಾವತಿಯಿಂದ ಹೊರಗೊಳಿಸಿದ್ದು, ಭೂಕಂದಾಯವನ್ನು ಕಡಿಮೆ ಮಾಡಿದ್ದು, ಮಧ್ಯ ಏಷ್ಯಾದಿಂದ ಹೊಸ ಬೀಜಗಳ ನಮೂನೆಯನ್ನು ಜಾರಿಗೊಳಿಸಿದ್ದು, ಉತ್ತಮ ಬೆಳೆ ಬೆಳೀಲಿಕ್ಕೆ ಸೂಕ್ತ ಪ್ರೋತ್ಸಾಹವನ್ನು ನೀಡಿದ್ದು ಅಂತ. ಸೊ ಭಾಳ ಪ್ರಮುಖವಾಗಿ ಆಯ್ಕೆ ಮೂರದಿಯಲ್ಲಿ ನೋಡಿ, ಇಲ್ಲಿ ಮಧ್ಯ ಏಷ್ಯಾದಿಂದ ಹೊಸ ಬೀಜಗಳ ನಮೂನೆಗಳನ್ನು ಜಾರಿಗೊಳಿಸಿದ್ದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು, ಕೃಷಿ ವ್ಯವಸ್ಥೆಯಲ್ಲಿನ ಭೂಕಂದಾಯದ ಸಂಗ್ರಹಣೆಯಲ್ಲಿ ತೆರಿಗೆಯ ವಸೂಲಿಕಾರನಂತೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದು ಯಾರು ಅಂತ ನೋಡಿ. ಇನ್ನೊಂದ್ಸಲ ಓದ್ಬಿಡ್ತೀನಿ. ಕೃಷಿ ವ್ಯವಸ್ಥೆಯಲ್ಲಿನ ಭೂಕಂದಾಯದ ಸಂಗ್ರಹಣೆಯಲ್ಲಿ ತೆರಿಗೆಯ ವಸೂಲಿಕಾರನಂತೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದವರು ಯಾರು ಅಂತ. ಗ್ರಾಮದ ಮುಖ್ಯಸ್ಥ, ಪತ್ತೂರಿ, ರಾಜ್ಯಪಾಲ ಮತ್ತು ಅಧೀನ ಮುಖ್ಯಸ್ಥ ಅಂತ ಇದೆ. ಬಟ್ ಇಲ್ಲಿ ಪತ್ತೂರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾ ಇದ್ದ, ಕೃಷಿ ವ್ಯವಸ್ಥೆಯಲ್ಲಿ ಭೂಕಂದಾಯದ ಸಂಗ್ರಹಣೆಯಲ್ಲಿ ತೆರಿಗೆಯ ವಸೂಲಿಕಾರನಂತೆ ಅವನು ಕೆಲಸವನ್ನು ಮಾಡ್ತಾ ಇದ್ದ ಅಂತ. ಪತ್ತೂರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತ. ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಮೊದಲ ಮುಸ್ಲಿಂ ಆಕ್ರಮಣಕಾರ ಯಾರು ಅಂತ ನೋಡಿ. ಇದು ತುಂಬ TET ಪತ್ರಿಕೆಯಲ್ಲಿ ಕೇಳಿರೋದನ್ನು. ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಮೊದಲ ಮುಸ್ಲಿಂ ಆಕ್ರಮಣಕಾರ ಯಾರು ಅಂತ ಇಲ್ಲಿ ಮಹಮ್ಮದ್ ಗಜ್ನಿ, ಮಹಮ್ಮದ್ ಬಿನ್ ಕಾಸಿಮ್, ಮಹಮ್ಮದ್ ಗೋರಿ, ಚೆಂಗಿಸ್ ಖಾನ್ ಅಂತ ಇದೆ. ಬಟ್ ಆಯ್ಕೆ ಎರಡಿದೆಯಲ್ಲ, ಇಲ್ಲಿ ಮಹಮ್ಮದ್ ಬಿನ್ ಕಾಸಿಮ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಈ ಕೆಳಗಿನ ಯಾರು ಸುಲ್ತಾನರುಗಳ ಇತಿಹಾಸದ ಚರಿತ್ರಕಾರನಲ್ಲ ಅಂತ. ಈ ಕೆಳಗಿನ ಯಾರು ಸುಲ್ತಾನರುಗಳ ಇತಿಹಾಸದ ಚರಿತ್ರಕಾರನಲ್ಲ. ಅಬ್ಬಾಸ್ ಖಾನ್ ಸರ್ವಾನಿ, ಅಮೀರ್ ಖುಸ್ರು, ಚಿಯಾವುದ್ದೀನ್ ಬರಾನಿ, ಮಿನಾಜ್ ಉಸ್ ಸಿರಾಜ್ ಅಂತ ಇದೆ ಇಲ್ಲಿ. ಬಟ್ ಆಯ್ಕೆ ಒಂದಿದೆಯಲ್ಲ, ಇಲ್ಲಿ ಅಬ್ಬಾಸ್ ಖಾನ್ ಸರ್ವಾನಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ದೌಲತ್ ಬಾದ್ ತಪ್ಪು ನಿರ್ದೇಶಿಸುವ ಶಕ್ತಿಯ ತಾಣವಾಗಿ ಈ ಅಭಿಪ್ರಾಯ ನೀಡಿದವರು ಯಾರು ಅಂತ. ದೌಲತ್ ಬಾದ್ ತಪ್ಪು ನಿರ್ದೇಶಿಸುವ ಶಕ್ತಿಯ ತಾಣವಾಗಿ ಸಾಬೀತಾಗಿದೆ ಅಂತ ನೋಡಿ. ಆ ಸೆಂಟೆನ್ಸನ್ನು ಇನ್ನೊಂದ್ಸಲ ಓದ್ಕೊಳ್ಬೇಕಾರೆ ವಿ ಶುಡ್ ರೀಡ್ ಇಟ್ ಅಗೇನ್. ದೌಲತಾಬಾದ್ ತಪ್ಪು ನಿರ್ದೇಶನ ಮಾಡ್ತಕ್ಕಂಥ ಶಕ್ತಿಯ ತಾಣವಾಗಿ ಸಾಬೀತಾಗಿದೆ. ಶಕ್ತಿಯ ತಾಣ ಅಂದರೆ ಸ್ಮಾರಕ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಈ ರೀತಿಯ ಒಂದು ಅಭಿಪ್ರಾಯವನ್ನು ಕೊಟ್ಟವರು ಯಾರು ಅಂತ. ಸರ್ ಹೋಲ್ಸೆ ಹಾರ್ಗ್, ಸ್ಟೆನ್ಲಿ ಲೇನ್ ಪೋಲೆ, ಡಾಕ್ಟರ್ ಈಶ್ವರಿ ಪ್ರಸಾದ್, ಡಾಕ್ಟರ್ ಮಹೇದಿ ಹುಸೇನ್ ಅಂತ. ಆಯ್ಕೆ ಎರಡಿದೆಯಲ್ಲ. ಸೊ ಸ್ಟೆನ್ಲಿ ಲೇನ್ ಪೋಲೆ ಅಂತ ಅವರು ಈ ರೀತಿಯ ಅಭಿಪ್ರಾಯವನ್ನು ಕೊಡ್ತಾರೆ. ನೆಕ್ಸ್ಟು, ದೆಹಲಿಯ ಬಳಿ ಇರತಕ್ಕಂಥ ತೊಗಲಕ್ಬಾದ್ ನಗರದ ನಿರ್ಮಾತೃ ಯಾರು ಅಂತ ನೋಡಿ. ದೆಹಲಿಯ ಬಳಿ ಅಲ್ಲಿ ಇರ್ತಕ್ಕಂಥ ಒಂದು ತೊಗಲಕ್ಬಾದ್ ಅಂತಕ್ಕಂಥ ಒಂದು ನಗರದ ನಿರ್ಮಾತೃ ಯಾರು ಅಂತ. ಗಿಯಾಸುದ್ದೀನ್ ತುಘಲಕ್, ಮಹಮ್ಮದ್ ಬಿನ್ ತುಘಲಕ್, ತುಘಲಕ್ ಶಾ ಮತ್ತು ಫಿರೋಜ್ ಶಾ ತುಘಲಕ್ ಅಂತ ಇದೆ. ಆಯ್ಕೆ ಒಂದಿದೆಯಲ್ಲ, ಗಿಯಾಸುದ್ದೀನ್ ತುಘಲಕ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಈ ನಿರ್ಮಾತೃಗಳನ್ನು ಯಾರ್ದಾದ್ರೂ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ತಾಜ್ ಮಹಲ್ ಕಟ್ಟಿದ್ದು ಯಾರು, ಅಥವಾ ಕೆಂಪು ಕೋಟೆ ಕೊಟ್ಟಿದ್ದಾರು. ನಾನು ಈಗ ಹೇಳಿದ್ನಲ್ಲ, ತೊಗಲಕ್ಬಾದ್ ಅಂತಕ್ಕಂಥ ನಿರ್ಮಾಣವನ್ನು ಮಾಡಿದ್ರು ಯಾರು, ಕುತುಬ್ ಮಿನಾರ್ ನಿರ್ಮಾಣ ಮಾಡಿದ್ದು ಯಾರು ಅಂತ, ಅಲೈ ದರ್ವಾಜವನ್ನು ನಿರ್ಮಾಣ ಮಾಡೋದು ಯಾರು ನೋಡಿ. ಹಿಂಗೆಲ್ಲ ಕೇಳ್ಬೋದು ನಿಮಗೆ. ಹಾಗಾಗಿ ನಿರ್ಮಾತೃಗಳನ್ನ ತಪ್ಪದೆ ಒಂಚೂರು ಓದ್ಕೊಳ್ಳಿ. ಅದು 1 ಮಾರ್ಕ್ಸು ಅಥವಾ 2 ಮಾರ್ಕ್ಸ್ಗೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಅವುಗಳನ್ನು. ಸೊ ಹಾಗೆ ಮುಂದೆ ಹೋಗೋಣ. ಈಗ 510ನೇ ಪ್ರಶ್ನೆ. ರಜಿಯಾಳ ಉತ್ತರಾಧಿಕಾರಿಯಾದ ಮಗ್ನುದ್ದೀನ್ ಬಹರಂ ಶಾ ಯಾರ ಮಗ ಅಂತ. ರಜಿಯಾಳ ಉತ್ತರಾಧಿಕಾರಿಯಾದಂಥ ಮಗ್ನುದ್ದೀನ್ ಬಹರಂ ಶಾ ಯಾರ ಮಗ ಅಂತ. ರುಕ್ಮುದ್ದೀನು, ಇಲ್ತಮಸ್ಸು, ಕುತ್ಬುದ್ದೀನು ಮತ್ತು ಬಲ್ಬನ್ ಅಂತ ಇದೆ. ಆಯ್ಕೆ ಎರಡಿದೆಯಲ್ಲ, ಇಲ್ಲಿ ಇಲ್ತಮಸ್ ಅಂತ ಅದು ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ,
ಕುತ್ಬುದ್ದೀನ್ ಐಬಕ್ನನ್ನು ಸುಲ್ತಾನರಲ್ಲಿ ಸಾರ್ವಭೌಮತ್ವ ರಾಜನೆಂದು ಕರೆಯಲಾಗುವುದಿಲ್ಲ ಅಂತ. ಸೊ ಏನಕ್ಕೆ ಕುತ್ಬುದ್ದೀನ್ ಐಬಕ್ನನ್ನು ಇಡೀ ಸುಲ್ತಾನರಲ್ಲೇ ಒಬ್ಬ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿದಂಥ ರಾಜ ಅಂತವನ್ನು ಕರೆಯಲ್ಲ. ದ ರೀಸನ್ ಬಿಹೈಂಡ್, ಸುಲ್ತಾನನ ಪದವಿಯ ಪರಿಕಲ್ಪನೆ ಇರಲಿಲ್ಲ, ಯಾವುದೇ ನಾಣ್ಯ ಜಾರಿಗೆ ತಂದಿಲ್ಲ ಅಥವಾ ತನ್ನ ಹೆಸರಿನ ಕುತುಬು ಓದಿಲ್ಲ. ಸೊ ನೆಕ್ಸ್ಟ್ 1 ಮತ್ತು 2 ಅಂತ ಇದೆ. ದೆಹಲಿಗೆ ಬದಲು ಸೊ ಈತನು ಬಹುತೇಕವಾಗಿ ಲಾಹೋರ್ನಲ್ಲೇ ನೆಲೆಸಿದ್ದ ಅಂತ. ದೆಹಲಿಯನ್ನು ಬಿಟ್ಟು ಲಾಹೋರ್ನಲ್ಲೇ ಜಾಸ್ತಿ ಆತ ನೆಲೆಸಿದ್ದ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇದು. ಹಾಗಾಗಿ 511ನೇ ಪ್ರಶ್ನೆಗೆ ಆಯ್ಕೆ 3 ಇಲ್ಲ, 1 ಮತ್ತು 2 ಅಂತ. ಸೊ 1 ಮತ್ತು 2 ನೋಡಿ ಇಲ್ಲಿದೆ. ಇಲ್ಲಿ ಬಹುಮತ್ವ ರಾಜನೆಂದು ಕರೆಯಲಾಗಲಿಲ್ಲ ಅಂದರೆ, ಒಂದು ಸುಲ್ತಾನನ ಪದವಿಯ ಪರಿಕಲ್ಪನೆ ಇರಲಿಲ್ಲ, ಮತ್ತೊಂದು ಯಾವುದೇ ನಾಣ್ಯ ಜಾರಿಗೆ ತಂದಿಲ್ಲ ಅಥವಾ ತನ್ನ ಹೆಸರಿನ ಕುತುಬುವನ್ನು ಓದಿಲ್ಲ ಅಂತವನು. ಈ ರೀಸನ್ಸಿಂದ ಆತನನ್ನು ಒಬ್ಬ ಸಾರ್ವಭೌಮತ್ವ ರಾಜ ಅಂತ ಕರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಸೊ ನೆಕ್ಸ್ಟು ಭಾಳ ಪ್ರಮುಖವಾಗಿ ಒಂದಷ್ಟು ಪ್ರಶ್ನೆಗಳಿದೆ. ಇಲ್ಲಿಂದ ಏನು ಸ್ಟಾರ್ಟ್ ಮಾಡ್ತೀವಿ, ಅದು ಬಹುಮನಿಗಳು ತಮ್ಮ ರಾಜಧಾನಿಯನ್ನು ಯಾರ ಆಳ್ವಿಕೆಯ ಕಾಲದಲ್ಲಿ ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾವಣೆ ಮಾಡಿದ್ರು ಅಂತ. ನೋಡಿ, ಬಹುಮನಿಗಳು ತಮ್ಮ ಕ್ಯಾಪಿಟಲನ್ನು ಅಂದರೆ ರಾಜಧಾನಿಯನ್ನು ಸೊ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಗುಲ್ಬರ್ಗಾದಿಂದ ಬೀದರ್ಗೆ ಅವರು ವರ್ಗಾವಣೆ ಮಾಡ್ತಾರೆ ಅಂತ. ಮಹಮ್ಮದ್ ಶಾ, ಅಹಮದ್ ಶಾ, ಸುಲ್ತಾನ್ ಮಹಮ್ಮದ್ ಮತ್ತು ಕಲೀಮುಲ್ಲಾ ಅಂತ ಇದೆ. ಬಟ್ ಆಯ್ಕೆ ಹಿಡಿದೆಯಲ್ಲ ಅಹಮದ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕನಾದ ಬಹಮನ್ ಶಾನು ತನ್ನ ಆಧಿಪತ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ದ ಅಂತ. 4 ಪ್ರಾಂತ್ಯಗಳು, 2 ಪ್ರಾಂತ್ಯಗಳು, 20 ಪ್ರಾಂತ್ಯಗಳು ಮತ್ತು 42 ಪ್ರಾಂತ್ಯಗಳು ಅಂತ ಇದೆ ಇಲ್ಲಿ. ಬಟ್ ಆಯ್ಕೆ ಹೊಂದಿದೆಯಲ್ಲ 4 ಪ್ರಾಂತ್ಯಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾರ ಆಳ್ವಿಕೆಯ ಕಾಲದಲ್ಲಿ ರಷ್ಯನ್ ವ್ಯಾಪಾರಿ ಅಥೆನ್ಸ್ನ ನಿಕೆಟಿನ್ ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅಂತ. ನೋಡಿ, ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ನೋಡಿ ಅಥೆನ್ಸ್ನ ನಿಕೆಟಿನ್ ಅಂತಕ್ಕಂಥವನು ಒಬ್ಬ ರಷ್ಯನ್ ವ್ಯಾಪಾರಿಯಾದ ಅಥೆನ್ಸ್ನ ನಿಕೆಟಿನ್ ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅಂತ. ಒಂದು ಯಾರ ಆಳ್ವಿಕೆ ಅವಧಿಯಲ್ಲಿ? ಸೊ ಅಹಮದ್ ಶಾ, ಬಹಮನ್ ಶಾ, ಮಹಮ್ಮದ್ ಶಾ ಮತ್ತು ಹುಮಾಯೂನ್ ಅಂತ ಇದೆ. ಬಟ್ ಆಯ್ಕೆ 3 ಮಹಮ್ಮದ್ ಶಾನ ಆಳ್ವಿಕೆಯಲ್ಲಿ ಆತ ನಿಕೆಟಿನ್ ಅಂತಕ್ಕಂಥವನು ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅಂತ. ಖಗೋಳಶಾಸ್ತ್ರಕ್ಕೆ ಪ್ರೋತ್ಸಾಹನಾಗಿದ್ದ ಭಾಷಾ ವಿಜ್ಞಾನಿ ಮತ್ತು ಉತ್ತಮ ಬರಹನಾಗಿದ್ದ ಬಹುಮನಿ ರಾಜ ಯಾರು ಅಂತ. ಬಹಮನ್ ಶಾ, ಫಿರೋಜ್ ಶಾ, ಅಹಮದ್ ಶಾ, ಮಹಮ್ಮದ್ ಶಾ ಅಂತ. ಆಯ್ಕೆ 2 ಫಿರೋಜ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈತ ಒಬ್ಬ ರಾಜನು ಕೂಡ ಆಗಿದ್ದ, ಖಗೋಳಶಾಸ್ತ್ರಕ್ಕೆ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಿದ್ದ ಅವನು. ಸೊ ಯಾರಪ್ಪ ಅಂದರೆ ಅದು ಫಿರೋಜ್ ಶಾ. ಅವನು ಬರಹಗಾರನು ಕೂಡ ಆಗಿದ್ದ ಅಂತ. ಬಹುಮನಿ ರಾಜ ಆತ ಫಿರೋಜ್ ಶಾ ಅಂತಕ್ಕಂಥವನು. ಸಂಗಮ ಸಂತತಿಯ ಅವಸಾನವು ಈ ಕೆಳಗಿನ ಯಾವ ಸಂತತಿಯ ಜೊತೆಗೆ ಪರ್ಯಾಯ ಸ್ಥಾನವನ್ನು ಹೊಂದಿದೆ ಅಂತ. ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಅರವೀಡು ಸಂತತಿ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತದೆ. 516ನೇದಕ್ಕೆ ಆಯ್ಕೆ 2 ಬಹುಮನಿ ಸಾಮ್ರಾಜ್ಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಈಗ. ಬಹುಮನಿ ಆಡಳಿತ ವ್ಯವಸ್ಥೆಯು ಮೂಲತಃ ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದು ಈ ಕೆಳಗಿನ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಅಂತ. ನೋಡಿ, ಬಹುಮನಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಮೂಲತಃ ಹೆಚ್ಚು ಕೆಲಸವನ್ನು ಮಾಡ್ತಿದ್ದು ಅಥವಾ ಹೆಚ್ಚು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದು ಈ ಕೆಳಗಿನ ಯಾರ ಒಂದು ಆಳ್ವಿಕೆಯ ಅವಧಿಯಲ್ಲಿ ಅಂತ. ತುಘಲಕ್, ಖಿಲ್ಜಿ, ಸಯೀದ್ ಮತ್ತು ಲೂದಿ ಅಂತ ಇದೆ. ಸೊ ಆಯ್ಕೆ ಹೊಂದಿದೆಯಲ್ಲ ತುಘಲಕ್ ಸಂತತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಹಿಂದೂಸ್ತಾನಿ ಸಂಗೀತದ ಅಭಿವೃದ್ಧಿಗೆ, ಅದರಲ್ಲೂ ವಿಶೇಷವಾಗಿ ಧ್ರುಪದ ಅಂದರೆ ಹಾಡುಗಾರಿಕೆ ಗಾಯನಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡಿದವರು ಯಾರು ಅಂತ. ಇಲ್ಲಿ ಕಾಶ್ಮೀರದ ಐನುಲ್ ಅಬಿದಿನ್, ಹುಸೇನ್ ಶಾ ಶಾಕೆ, ಅಮೀರ್ ಖುಸ್ರು, ಗ್ವಾಲಿಯರ್ನ ರಾಜ ಮಾನ್ಸಿಂಗ್ ಅಂತ. ಬಟ್ ಆಯ್ಕೆ 4 ಇಲ್ಲಿ ಗ್ವಾಲಿಯರ್ನ ರಾಜ ಮಾನ್ಸಿಂಗ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಸೂಫಿ ಪಂಥವು ಯಾವುದಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೆ ಅಂತ. ಸೂಫಿ ಪಂಥ ಅಂತಕ್ಕಂಥದ್ದು ಯಾವುದಕ್ಕೆ ಪ್ರಯಾರಿಟಿಯನ್ನು, ಹೆಚ್ಚಿನ ಆದ್ಯತೆಯನ್ನು ಅಥವಾ ಹೆಚ್ಚು ಒತ್ತನ್ನು ಕೊಡುತ್ತೆ ಅಂತ. ಪ್ರೀತಿ, ಸಮಾನತೆ, ಸತ್ಯಶೋಧನೆ ಮೇಲಿನ ಎಲ್ಲವೂ ಅಂತ ಇದೆ. ಖಂಡಿತವಾಗ್ಲೂ ಪ್ರೀತಿಗೆ, ಸಮಾನತೆಗೆ, ಸತ್ಯಶೋಧನೆಗೆ ಸೂಫಿ ಪಂಥ ಅಂತಕ್ಕಂಥದ್ದು ಹೆಚ್ಚು ಒತ್ತನ್ನು ಕೊಡುತ್ತೆ. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವೂ ಅಂತಕ್ಕಂಥ ಒಂದು ಆಯ್ಕೆ, ಅದು ರೈಟ್ ಆನ್ಸರ್ ಆಗುತ್ತೆ. ಕಬೀರರು ಯಾರ ಅನುಯಾಯಿಗಳು? ಕಬೀರರು ಅಂದರೆ ಇಟ್ಸ್ ನಥಿಂಗ್ ಬಟ್ ಕಬೀರದಾಸರು ಅಂತ. ಅವರು ಯಾರ ಅನುಯಾಯಿಗಳು? ರಮಾನಂದ, ಚೈತನ್ಯ, ಗುರುನಾನಕ್ ಮತ್ತು ರಾಮಾನುಜರು ಅಂತ ಇದೆ. ಆಯ್ಕೆ ಹೊಂದಿದೆಯಲ್ಲ ರಮಾನಂದರ ಅನುಯಾಯಿಗಳಾಗಿದ್ದರು ಕಬೀರದಾಸರು ಅಂತ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಉರ್ದುವಿನ ಅಭಿವೃದ್ಧಿ ಮತ್ತು ಬೆಳವಣಿಗೆಯು ಕೆಳಗಿನ ಯಾವುದರ ಮೇಲೆ ಪರಿಣಾಮ ಬೀರದೆ ಅಂತ. ಉರ್ದುವಿನ ಅಭಿವೃದ್ಧಿ ಮತ್ತು ಬೆಳವಣಿಗೆಯು ಕೆಳಗಿನ ಯಾವುದರ ಮೇಲೆ ಪರಿಣಾಮ ಬೀರದೆ? ಸ್ಥಳೀಯ ಹಿಂದೂ ರಾಜ್ಯಗಳು, ಹಿಂದೂಗಳು ಮತ್ತು ಮುಸ್ಲಿಮರುಗಳ ನಡುವೆ ಮೈತ್ರಿ, ಸ್ಥಳೀಯ ಆಡಳಿತದ ಅಗತ್ಯತೆ, ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಬಟ್ ಆಯ್ಕೆ 2 ಹಿಂದೂಗಳು ಮತ್ತು ಮುಸ್ಲಿಮರುಗಳ ನಡುವೆ ಮೈತ್ರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಕ್ತಿ ಚಳುವಳಿಯ ಅತಿ ಪ್ರಾಮುಖ್ಯವಾದ ಲಕ್ಷಣ ಯಾವುದು ಅಂತ. ಭಕ್ತಿ ಚಳುವಳಿಯ ಅತಿ ಪ್ರಮುಖವಾದ ಲಕ್ಷಣ ಹಿಂದೂ ಧರ್ಮದ ಪುನರುಜ್ಜೀವನ, ಜಾತಿ ಭೇದವನ್ನು ತೊಡೆದು ಹಾಕುವುದು, ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಮೈತ್ರಿ, ಏಕದೇವತಾರಾಧನೆಗೆ ಒತ್ತನ್ನು ಕೊಡುವುದು ಅಂತ ಇದೆ. ಸೊ ಈ 4 ಆಯ್ಕೆಗಳಲ್ಲಿ ಆಯ್ಕೆ 3 ಸೊ ಭಕ್ತಿ ಚಳುವಳಿಯ ಅತಿ ಪ್ರಾಮುಖ್ಯವಾದ ಒಂದು ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಮೈತ್ರಿಯನ್ನು ಮಾಡ್ಕೊಳ್ಳೋದು ಅಂತ. ಸೊ 523ನೇ ಪ್ರಶ್ನೆಯನ್ನು ಓದಲಿಕ್ಕಿಂತ ಮುಂಚೆ, ಆ್ಯಂಡ್ ಅಗೇನ್ ಇಟ್ಸ್ ಅವರ್ ವೆರಿ ಹಂಬಲ್ ರಿಕ್ವೆಸ್ಟ್ ಯು ಆಲ್ and those who are watching for the very first time our YouTube channel, and you have to subscribe, share and turn on the bell icon to get notification first, and you have to share our links all your education groups like WhatsApp, Facebook and Instagram. Thank you so much and we'll go forward. ತತ್ವಶಾಸ್ತ್ರದ ಬಗೆಗಿನ
ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಳಿಸಲು ಆದೇಶ ಮಾಡಿದಂಥ ರಾಜ ಯಾರು ಅಂತ. ತತ್ವಶಾಸ್ತ್ರದ ಬಗೆಗಿನ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಳಿಸಿದಂಥ ಆದೇಶ ಮಾಡಿದಂಥ ರಾಜ ಅಂತ. ಅಲ್ಲಾಸುದ್ದೀನ್ ಆಲಿ ಶಾ, ಅಲ್ಲಾವುದ್ದೀನ್ ಹುಸೇನ್ ಶಾ, ನಾಸಿರುದ್ದೀನ್ ನಸರತ್ ಶಾ, ಶೇರ್ ಖಾನ್ ಶೂರ್ ಅಂತ ಇದೆ. ಆಯ್ಕೆ ಹೊಂದಿದೆಯಲ್ಲ ಅಲ್ಲಾಸುದ್ದೀನ್ ಆಲಿ ಶಾ ಅಂತ. ಸೊ ಆತ ತತ್ವಶಾಸ್ತ್ರದ ಬಗೆಗಿನ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆಗೊಳಿಸಲು ಆದೇಶ ಮಾಡಿದಂಥ ರಾಜ ಅಂತ. ನೆಕ್ಸ್ಟು ರಾಮಾನಂದರು ಎಲ್ಲಿ ಜನಿಸಿದರು ಅಂತ. ಮಥುರಾ, ದೆಹಲಿ, ಅಲಹಾಬಾದು, ಆಗ್ರಾ. ಮಥುರಾ, ದೆಹಲಿ, ಅಲಹಾಬಾದು, ಆಗ್ರಾ. ಸೊ ರಾಮಾನಂದರು ಎಲ್ಲಿ ಹುಡ್ತಾರೆ ಅಂದರೆ ನೋಡಿ ಆಯ್ಕೆ 3 ಅಲ್ಲ ಅಲಹಾಬಾದು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ಇಲ್ಲಿ. ಸೊ 525 ಜಾನ್ಪುರದಲ್ಲಿ ಹೊಸ ಶೈಲಿಯ ವಾಸ್ತುಶಿಲ್ಪದ ಅಭಿವೃದ್ಧಿಯು ಹಿಂದೂ ಕಲಾ ಶೈಲಿಯ ಮೇಲೆ ತನ್ನದೇ ಆದ ಪ್ರಭಾವ ಬೀರಿದೆ. ಜಾನ್ಪುರ ಮಸೀದಿಯ ವಿಶೇಷ ಲಕ್ಷಣ ಏನು ಅಂತ ಹೇಳಬೇಕೀಗ. ಮಸೀದಿಯ ಶಿಖರಗಳ ಗೈರು ಹಾಜರಿ, ಶಂಕುವಿನಾಕಾರದ ಗೈರು ಹಾಜರಿ, ಇಳಿಜಾರು ನಿರ್ಮಾಣ, ಚೌಕಾಕಾರದ ಸ್ತಂಭಗಳು ಅಂತ ಇದೆ. ಸೊ ಮೊದಲನೇ ಆಯ್ಕೆ ಇದೆಯಲ್ಲ ಮಸೀದಿಯ ಶಿಖರಗಳ ಗೈರು ಹಾಜರಿ ಅಂತ, ಅದು ಸರಿಯಾದ ಆಯ್ಕೆ. ಯಾವ ಬಗೆಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಮುಸ್ಲಿಂ ಲಕ್ಷಣವನ್ನು ಹೊಂದಿದೆ ಅಂತ. ನೋಡಿ ಅದು ಯಾವ ಒಂದು ಟೈಪ್ ಆಫ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತಕ್ಕಂಥದ್ದು ಅದು ಮುಸ್ಲಿಂನ ಒಂದು ಫೀಚರ್ನ ಒಳಗೊಂಡಿದೆ ಅಂತ. ಖಯಾಲು, ತರನ, ಕವ್ವಾಲಿಸ್ ಮತ್ತು ದೈಪದಿ ಅಂತ ಇದೆ. 4 ಇದೆಯಲ್ಲ ದೈಪದಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕಬೀರ ತನಗೆ ತಾನೇ ತನ್ನನ್ನು ಯಾರ ಮಗನೆಂದು ಹೇಳಿಕೊಂಡಿದ್ದಾನೆ ಅಂತ. ರಾಮ್, ರಹೀಮ್, ರಾಮ ಮತ್ತು ಅಲ್ಲ, ಕೃಷ್ಣ ಅಂತಿದೆ. ಬಟ್ ಆಯ್ಕೆ 3 ಇದೆಯಲ್ಲ ಸೊ ರಾಮ ಮತ್ತು ಅಲ್ಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸೊ ಹೇಳಿಕೆ ಆಧಾರಿತ ಒಂದು ಪ್ರಶ್ನೆ ಇದೆ ಇಲ್ಲಿ 528, ಅದನ್ನು ಸರಿಯಾಗಿ ಓದ್ಕೊಂಡು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡೋಣ. ಈಗ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಹೆಡ್ಡಿಂಗ್ಲಿದೆ. ಈಗ ನೋಡಿ 4 ಆಯ್ಕೆಯನ್ನು ಫಸ್ಟ್ ಓದ್ಕೊಳ್ಳೋಣ. ಹೇಳಿಕೆಯನ್ನು ಭಕ್ತಿ ಚಳವಳಿಯು ಮೂಲಭೂತವಾಗಿ ಹೊಸ ಚಳವಳಿ. ಭಕ್ತಿ ಚಳವಳಿಯು ಒಂದು ಕ್ರಾಂತಿಕಾರಿ ಚಳವಳಿ. ಭಕ್ತಿ ಚಳವಳಿಯು ರಾಜರ ಆಶ್ರಯವನ್ನು ಅವಲಂಬಿಸಿತ್ತು. ಭಕ್ತಿ ಚಳವಳಿಯ ಮೂಲ ವಿಚಾರಧಾರೆಗಳು ಉಪನಿಷತ್ನಲ್ಲಿ ನಮೂದಿತಗೊಂಡಿವೆ ಅಂತ. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಬಂದ್ಬಿಟ್ಟು ಇಷ್ಟರಲ್ಲಿ ಆಯ್ಕೆ 4 ಇದೆಯಲ್ಲ ಭಕ್ತಿ ಚಳವಳಿಯ ಮೂಲ ವಿಚಾರಧಾರೆಗಳು ಉಪನಿಷತ್ನಲ್ಲಿ ನಮೂದಿತಗೊಂಡಿವೆ ಅಂತ, ಅದು ಸರಿಯಾದಂಥ ಹೇಳಿಕೆ ಆಗುತ್ತೆ. ಭಕ್ತಿ ಚಳವಳಿಯಿಂದ ಉಂಟಾಗ್ತಕ್ಕಂಥ ಅನುಕೂಲ ಏನು ಅಡ್ವಾಂಟೇಜ್ ಇದೆ ಅಂತ. ಭಕ್ತಿ ಚಳವಳಿಯಿಂದ ವಿಶಿಷ್ಟ ಬಗೆಯ ಸಾಹಿತ್ಯದ ಅಭಿವೃದ್ಧಿ, ಹಿಂದೂ ಮತ್ತು ಮುಸ್ಲಿಂ ನಡುವಿನ ವಿಭಿನ್ನತೆಗೆ ಕಡಿಮೆಗೊಳಿಸುವುದು, ಪುರೋಹಿತರುಗಳ ಕಪಿಮುಷ್ಟಿಯಿಂದ ಜನರನ್ನು ಮುಕ್ತಿಗೊಳಿಸುವುದು, ಮೇಲಿನ ಎಲ್ಲವೂ ಅಂತ ಇದೆ. ಆಯ್ಕೆ 4 ಇದೆಯಲ್ಲ ಮೇಲಿನ ಎಲ್ಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಪ್ರಸಿದ್ಧ ಸಂಗೀತಗಾರ ಮತ್ತು ಖಯಾಲ್ ಶೋಧಿಸಿದ ಸುಲ್ತಾನ ಯಾರು ಅಂತ. ಪ್ರಸಿದ್ಧ ಸಂಗೀತಗಾರ ಮತ್ತು ಖಯಾಲ್ ಶೋಧಿಸಿದ ಸುಲ್ತಾನ ಯಾರು ಅಂತ. ಸಿಕಂದರ್ ಲೂದಿ, ಜಾನ್ಪುರದ ಹುಸೇನ್ ಶಾ, ಮಾಳ್ಲಾದ ಬಜ್ ಬಹದ್ದೂರ್, ಕಾಶ್ಮೀರದ ಚೈನುಲ್ ಅಬಿದ್ದೀನ್ ಅಂತ. ಆಯ್ಕೆ 2 ಇದೆಯಲ್ಲ ಜಾನ್ಪುರದ ಹುಸೇನ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಚೈತನ್ಯರಿಂದ ಆರಾಧಿಸಲ್ಪಡುತ್ತಿದ್ದ ದೇವರು ಯಾರು ಅಂತ. ರಾಮ, ಕೃಷ್ಣ, ವಿಷ್ಣು, ಶಿವ. ಆಯ್ಕೆ 2 ಇದೆಯಲ್ಲ ಕೃಷ್ಣ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನ ಯಾವ ಸಂಗೀತ ಸಾಧನವು ಇಂಡೋ ಇಸ್ಲಾಮಿಕ್ನ ಸಂಯೋಜನೆಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂತ. ಕೆಳಗಿನ ಯಾವ ಸಂಗೀತ ಸಾಧನವು ಇಂಡೋ ಇಸ್ಲಾಮಿಕ್ನ ಸಂಯೋಜನೆಯನ್ನು ಪ್ರತಿಬಿಂಬಿಸುವುದಿಲ್ಲ. ಸಿತಾರ್, ತಬಲಾ, ಸಾರಂಗಿ, ಶಹನಾಯಿ ಅಂತ. ಆಯ್ಕೆ 3 ಇದೆಯಲ್ಲ ಸಾರಂಗಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಜಾನ್ಪುರ ಶೈಲಿಯ ಉತ್ತಮ ಮಾದರಿ. ಜಾನ್ಪುರ ಶೈಲಿಯ ಉತ್ತಮ ಮಾದರಿ ಯಾವುದು ಅಂತ ಹೇಳಿ. ಲಾಲ್ ದರ್ವಾಜ, ಅತಲಾ ಮಸೀದಿ, ಜಾಮಾ ಮಸೀದಿ, ಜಹಾಂಗೀರ್ ಮಸೀದಿ ಅಂತ ಇದೆ. ಬಟ್ ಆಯ್ಕೆ 2 ಇದೆಯಲ್ಲ ಅತಲಾ ಮಸೀದಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ ಕಡೆ ಮುಖ ಮಾಡೋಣ. ಸೊ ಯಾವುದಿದೆ ಅಂತ ಈಗ. ಬಿಜಾಪುರ ಮತ್ತು ಗೋಲ್ಕೊಂಡಗಳು ಮೊಘಲರ ಜೊತೆಗೆ ಶಾಂತಿ ಘೋಷಣೆ ಮಾಡುವಂತೆ ಮಾಡಿದಂಥ ಮೊಘಲದರು ಯಾರು ಅಂತ. ಔರಂಗಜೇಬು, ಸೂಜಾ, ಮುರಾಜ್ ಮತ್ತು ಕಾರ್ಸಿಕ್ ಅಂತ. ದಟ್ ಈಸ್ ಆಯ್ಕೆ 1 ಇದೆಯಲ್ಲ. ಈ ಔರಂಗಜೇಬ್ ಅಂತಕ್ಕಂಥ ಒಬ್ಬ ದೊರೆ ಏನು ಮಾಡ್ತಾನೆ, ಬಿಜಾಪುರ ಮತ್ತು ಗೋಲ್ಕೊಂಡಗಳು ಮೊಘಲರ ಜೊತೆಗೆ ಶಾಂತಿಯನ್ನು ಘೋಷಣೆ ಮಾಡಿಕೊಳ್ಳುವಂತೆ ಮಾಡಿದಂಥ ಮೊಘಲ್ ದೊರೆ ಆತ ಯಾರು ಅಂದರೆ ಅದು ಔರಂಗಜೇಬು. ಮಾರ್ವಾರನ್ನು ಔರಂಗಜೇಬನ ಆಕ್ರಮಣದಿಂದ ತಪ್ಪಿಸಿದಂಥ ರಜಪೂತ ದೊರೆಶಾಲಿ ನಾಯಕ. ಸೊ ಮಾರ್ವಾರನ್ನು ಔರಂಗಜೇಬನ ಆಕ್ರಮಣದಿಂದ ತಪ್ಪಿಸಿದ ರಜಪೂತ ದೊರೆಶಾಲಿ ನಾಯಕ ಯಾರಪ್ಪ ಅಂದರೆ ದುರ್ಗಾದಾಸು, ರಾಜ್ ಸಿಂಗು, ಜೈಮಾಲು ಮತ್ತು ಜಲ್ ಸಿಂಗ್ ಅಂತ ಇದೆ. ಬಟ್ ಆಯ್ಕೆ 1 ಇದೆಯಲ್ಲ ದುರ್ಗಾದಾಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 56ನೇದು ಜಹಾಂಗೀರ್ನಿಂದ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ನಡೆಸಲು ಕೆಲವು ರಿಯಾಯಿತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದ ವಿದೇಶಿಗನ ಯಾರು ಅಂತ. ಜಹಾಂಗೀರ್ನಿಂದ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರವನ್ನು ನಡೆಸಲಿಕ್ಕೆ ಕೆಲವು ರಿಯಾಯಿತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದಂಥ ಒಬ್ಬ ವಿದೇಶಿಗ ಯಾರು ಅಂತ. ಸೊ ತ್ರಮಿಮೈರ್, ಬರ್ನಿಯಾರ, ಸರ್ ಥಾಮಸ್ರು ಮತ್ತು ಆಕೆನ್ಸ್ ಅಂತ ಇದೆ. ಬಟ್ ಆಯ್ಕೆ 3 ಇದೆಯಲ್ಲ ಸರ್ ಥಾಮಸ್ರು ಅಂತ. ಇವನು ರಿಯಾಯಿತಿಯನ್ನು ಪಡೀಲಿಕ್ಕೆ ಯಶಸ್ವಿಯಾದಂಥ ಒಬ್ಬ ವಿದೇಶಿಗ ಇವನು, ಆಯಿತಾ. ಸೊ ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರ ನಡೆಸಲಿಕ್ಕೆ ಅಂತ ಜಹಾಂಗೀರ್ನಿಂದ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 537. ಹುಮಾಯೂನ್ನ ಗೋರಿಯನ್ನು ಕಟ್ಟಿಸಿದವರು ಯಾರು ಅಂತ. ಹುಮಾಯೂನ್ನ ಗೋರಿಯನ್ನು ಯಾರು ಕಟ್ಟಿಸಿದ್ರು ಅಂತ. ಅಕ್ಬರ್, ಸಲೀಂ, ಹಚಿ ಬೇಗಂ ಮತ್ತು ಗುಲ್ಬದನ್ ಅಂತ ಇದೆ. ಬಟ್ ಆಯ್ಕೆ 3 ಇದೆಯಲ್ಲ ಹಚಿ ಬೇಗಂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮಿಲಿಟರಿ ಸಂಘಟನೆಗೆ ಸಂಬಂಧಪಟ್ಟಂತೆ ಅಕ್ಬರ್ ಜಾರಿಗೆ ತಂದ ಹೊಸ ವ್ಯವಸ್ಥೆಯ ಪದ್ಧತಿ ಯಾವುದು ಅಂತ. ಮಿಲಿಟರಿ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಅಕ್ಬರ್ ಜಾರಿಗೆ ತಂದಂಥ ಒಂದು ಹೊಸ ವ್ಯವಸ್ಥೆಯ ಒಂದು ಪದ್ಧತಿ ಯಾವುದು ಅಂತ. ಜಾಗೀರ್ದಾರಿ ಪದ್ಧತಿ, ಮನ್ಸಬ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ ಎಂದಿದೆ. ಸೊ ಆಯ್ಕೆ 2 ಇದೆಯಲ್ಲ ಮನ್ಸಬ್ದಾರಿ ಪದ್ಧತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಈಗ. ಮನ್ಸಬ್ದಾರಿ ಪದ್ಧತಿ ಅಂದರೆ ಏನಿರ್ಬೋದು ಅಂದರೆ ಅದು ಮಿಲಿಟರಿ
ಸಂಘಟನೆಗೆ ಸಂಬಂಧಪಟ್ಟಂತೆ ಅಕ್ಬರ್ ಜಾರಿಗೆ ತಂದಂಥ ಒಂದು ಪದ್ಧತಿ ಯಾವುದಪ್ಪ ಅಂದರೆ ಅದು ಒಂದು ಪದ್ಧತಿ ಅಥವಾ ಹೊಸ ವ್ಯವಸ್ಥೆ ಎಂದರು ಅದೇನು ತಪ್ಪಾಗಲ್ಲ. ಅದು ಯಾವುದಪ್ಪ ಅಂದರೆ ಮನ್ಸಬ್ದಾರಿ ಪದ್ಧತಿ ಅಂತ. ನೆಕ್ಸ್ಟು, ಯಾರ ಆಳ್ವಿಕೆಯ ಕಾಲದಲ್ಲಿ ಮಸೀದಿಗಳ ನಿರ್ಮಾಣ ಕಾರ್ಯವು ಉತ್ತಮ ಮಟ್ಟಕ್ಕೆ ಏರ್ತು ಅಂತ, ಅಂದರೆ ಉನ್ನತ ಶಿಖರಕ್ಕೆ ಏರ್ತು, ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಅಥವಾ ಅದು ಒಂದು ಉತ್ತಮ ಮಟ್ಟಕ್ಕೆ ಏರ್ತು ಅಂತ, ಒಂದು ಯಾರ ಆಳ್ವಿಕೆ ಒಂದು ಕಾಲದಲ್ಲಿ ಅಂತ. ಸೊ ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬ್ ಅಂತ ಇದೆ. ಸೊ ಇದಕ್ಕೆ ಆಯ್ಕೆ 3 ಇದೆಯಲ್ಲ, ಶಹಜಹಾನು ಅದು ರೈಟ್ ಆನ್ಸರ್ ಆಗುತ್ತೆ. ಪದ್ಮಾವತನ್ನು ಯಾರು ಬರೆದ್ರು ಅಂತ, ಪದ್ಮಾವತ್ ಅಂತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿಯನ್ನು ಸೊ ಯಾರು ಬರೀತಾರೆ ಅಂತ ಇಲ್ಲಿ ಅಮೀರ್ ಖುಸ್ರು, ಮಲಿಕ್ ಮಹಮ್ಮದ್ ಜೈಸಿ, ಫೈಜಿ ಮತ್ತು ಅಬ್ದುಲ್ ಫಜಿ ಅಂತ ಇದೆ. ಆಯ್ಕೆ ಹಿಡಿದಿಯಲ್ಲ ಮಲಿಕ್ ಮಹಮ್ಮದ್ ಜೈಸಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಭಾಳ ಪ್ರಮುಖವಾದ ಪ್ರಶ್ನೆ ನೋಡೋಣ. ಈಗ ಮೊಘಲರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಹಿಂದೂ ಕಟ್ಟಡಗಳಲ್ಲಿ ಮೊಘಲರ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸದಿರತಕ್ಕಂಥ ಪ್ರಭಾವಕ್ಕೆ ಒಳಗಾಗದಿರುವ ಕಟ್ಟಡ ಅಂತ. ಮೊಘಲರ ಕಾಲದಲ್ಲಿ ನಿರ್ಮಾಣಗೊಂಡ ಹಿಂದೂ ಕಟ್ಟಡಗಳಲ್ಲಿ ಮೊಘಲರ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸದಿರುವ ಪ್ರಭಾವಕ್ಕೆ ಒಳಗಾಗದಿರುವ ಕಟ್ಟಡ ಅಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಪ್ರತಿಬಿಂಬಿಸದಿರುವ ಪ್ರಭಾವಕ್ಕೆ ಒಳಗಾಗದಿರುವ ಕಟ್ಟಡ ಯಾವುದು ಅಂತ ಹೇಳ್ಬೇಕೀಗ. ಮಥುರಾದ ಗೋವಿಂದ ದೇವಾಲಯ, ಜೈಪುರದ ಹವಾ ಮಹಲ್, ಅಮೃತಸರದ ಸುವರ್ಣ ದೇವಾಲಯ, ಕೊನೆಯದಾಗಿ ಉಜ್ಜಯಿನಿಯ ಮಹಾಕಾಲ ದೇವಾಲಯ ಅಂತಿದೆ ಇಲ್ಲಿ. ಬಟ್ ಆಯ್ಕೆ 3 ಇದೆಯಲ್ಲ, ಅಮೃತಸರದ ಸುವರ್ಣ ದೇವಾಲಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಕ್ಬರನ ಕಾಲಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. ಯಾವುದು ಸರಿ ಇಲ್ಲ ಅಂತ ಆಯ್ಕೆ ಮಾಡಬೇಕು. ಅಕ್ಬರನ ಒಂದು ಕಾಲ ಅಥವಾ ಆಳ್ವಿಕೆ ಅವಧಿಗೆ ಸಂಬಂಧಪಟ್ಟ ಹಾಗೆ ಒತ್ತಾಯದ ಪರಿವರ್ತನೆ, ಧಾರ್ಮಿಕ ಕಟ್ಟಾಚರಣೆಗಳು, ಧಾರ್ಮಿಕ ಚಟುವಟಿಕೆ, ವಿಗ್ರಹಾರಾಧನೆ ಮೇಲೆ ನಿರ್ಬಂಧ ಅಂತಿದೆ. ಬಟ್ ಆಯ್ಕೆ 2 ಇದೆಯಲ್ಲ, ಧಾರ್ಮಿಕ ಕಟ್ಟಾಚರಣೆಗಳು ಅಂತ, ಅದು ಸರಿಯಾಗಿಲ್ಲದೆ ಇರತಕ್ಕಂಥ ಒಂದು ಆಯ್ಕೆ ಅದು. ಹಾಗಾಗಿ ಆಯ್ಕೆ 2 ಸರಿಯದು. ಭಾರತದ ಪ್ರಥಮ ಮೊಘಲ್ ದೊರೆ ಯಾರು ಅಂತ, ದ ಫಸ್ಟ್ ಮೊಘಲ್ ಕಿಂಗ್ ಆಫ್ ಇಂಡಿಯಾ ಅಂತ. ಹುಮಾಯೂನ್, ಅಕ್ಬರ್, ಬಾಬರ್, ಕುತುಬುದ್ದೀನ್ ಐಬಕ್ ಅಂತ ಇದೆ. ಬಟ್ ಆಯ್ಕೆ 3 ಇದೆಯಲ್ಲ, ಭಾರತದ ಪ್ರಥಮ ದೊರೆ ಮೊಘಲ್ ದೊರೆ ಯಾರಪ್ಪ ಅಂದರೆ ಅದು ಅಕ್ಬರ್ ಅಂತ. ಮೊಘಲ್ಸಲ್ಲಿ ತುಂಬ ಜನ ಬರ್ತಾರೆ, ಹುಮಾಯೂನು, ಬಾಬರು ಮತ್ತು ಅಕ್ಬರು ತುಂಬ ಜನ ಬರ್ತಾರೆ. ಸೊ ಮೊಘಲರ ಇತಿಹಾಸವನ್ನು ದಯಮಾಡಿ ಮ್ಯಾಕ್ಸಿಮಮ್ ಓದ್ಕೊಳ್ಳೋ ಪ್ರಯತ್ನ ಮಾಡಿ. ಆ ಒಂದು ಪಾಠದಲ್ಲಿ ಬಹುತೇಕ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಶೇರ್ ಶಾನ ಗೋರಿ ಇರುವುದು ಎಲ್ಲಿ ಅಂತ, ಶೇರ್ ಶಾನ ಗೋರಿ ಇರುವುದು ಎಲ್ಲಿ ಅಂತ ಸ್ಕಾಲ್ ಅಪ್ ಮಾಡ್ತೀನಿ. ಹಾಗೆಯೇ ಶೇರ್ ಶಾನ ಗೋರಿ ಇರುವುದು ಎಲ್ಲಿ, ಚುನಾರು, ಸಹಸ್ರಾಮ್, ಕಾಲಿಂಜರ್ ಮತ್ತು ರೋಹತ್ ಸಗ್ರ ಅಂತ. ಆಯ್ಕೆ 2 ಇದೆಯಲ್ಲ, ಸಹಸ್ರಾಮ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಸಿದ್ಧ ಇತಿಹಾಸಕಾರಣಿಯಾಗಿದ್ದ ಮೊಘಲ್ ರಾಜಕುಮಾರಿ ಯಾರು ಅಂತ. ಸೊ ಅವಳು ಮೊಘಲ್ ರಾಜಕುಮಾರಿನೂ ಆಗಿದ್ಲು, ಸೊ ಪ್ರಸಿದ್ಧ ಇತಿಹಾಸಕಾರ್ತಿ ಕೂಡ ಆಗಿದ್ಲು ಅಂತ. ಯಾರವಳು ಇಲ್ಲಿ, ಜಹಾನರ, ಜಬುನ್ಕಿಸಾ, ರೋಜನಾರ, ಗುಲ್ಬದನ್ ಬೇಗಮ್ ಅಂತ. ಜಹಾನರ, ಜಬುಲ್ಕಿನ್ಸಾ, ರೋಜನಾರ, ಗುಲ್ಬದನ್ ಬೇಗ ಅಂತ. ನೋಡಿ, ಆಯ್ಕೆ 4 ಇದೆಯಲ್ಲ, ಗುಲ್ಬದನ್ ಬೇಗಮ್ ಅಂತ, ಅದು ಸರಿಯಾದಂಥ ಒಂದು ಹೆಸರಾಗುತ್ತೆ ಅಂತ. ಸೊ ಈಕೆ ಪ್ರಸಿದ್ಧ ಇತಿಹಾಸಕಾರಣಿ ಕೂಡ ಆಗಿದ್ಲು ಮತ್ತು ಮೊಘಲ್ ರಾಜಕುಮಾರಿಯೂ ಆಗಿದ್ದು. ಕೆಲವೊಂದು ಹೆಸರುಗಳು ನಮಗೆ ಹೇಳಲಿಕ್ಕೆ ಕಷ್ಟ ಇಲ್ಲಿ, ಅಷ್ಟು ಟ್ವಿಸ್ಟು ಮತ್ತು ವಿಭಿನ್ನವಾಗಿದೆ ಇಲ್ಲಿ ಕೆಲವೊಂದು ಹೆಸರುಗಳು. ಬಟ್ ತೊಂದರೆ ಇಲ್ಲ, ಪ್ರಯತ್ನ ಮಾಡಲೇಬೇಕು, ಅದು ಹೇಳಲೇಬೇಕು. ಅಕ್ಬರನ ಪ್ರಖ್ಯಾತ ಸಂಗೀತ ವಿದೂಷಿ ತಾನ್ಸೇನ ನಿಜವಾದ ಹೆಸರೇನು ಅಂತ. ಅಕ್ಬರನ ಪ್ರಖ್ಯಾತ ಒಬ್ಬ ಸಂಗೀತ ವಿದೂಷಿ ತಾನ್ಸೇನ ಹೆಸರು ಅಂತ. ನಿಮಗೆ ಒಂದೇ ಪ್ರಶ್ನೆಯಲ್ಲಿ 2 ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಇನ್ನು ತಾನ್ಸೇನು ಎಲ್ಲಿದ್ದ ಅಂದರೆ ಅಕ್ಬರನ ಆಸ್ಥಾನದಲ್ಲಿ. ಇನ್ನೊಂದು ತಾನ್ಸೇನ್ನ ಒಂದು ಒರಿಜಿನಲ್ ಹೆಸರು ಯಾವುದಪ್ಪ ಅಂದರೆ ಈಗ ಮಕರಂದ ಪಾಂಡೆ, ರಾಮತನು ಪಾಂಡೆ, ಲಾಲ್ ಕಲ್ವಂತ್, ಬಾಕ್ಸ್ ಬಹದ್ದೂರ್ ಅಂತ ಇದೆ. ಆಯ್ಕೆ 2 ಇದೆಯಲ್ಲ, ಸೊ ರಾಮತನು ಪಾಂಡೆ ಅಂತ, ಅದು ತಾನ್ಸೇನ ನಿಜವಾದ ಹೆಸರು ಅಂತ. ಸೊ ನೆಕ್ಸ್ಟ್ ಮತ್ತೊಂದು, ಈ ಕೆಳಗಿನ ಯಾವ ಬೆಳೆಯನ್ನು ಮೊಘಲರು ಆರಂಭಿಸಿದ್ದರಿಂದ ಅದು ಅತಿ ಗಮನಾರ್ಹ ಬದಲಾವಣೆಯನ್ನು ಬೇಸಾಯ ಪದ್ಧತಿಯಲ್ಲಿ ತಂತು ಅಂತ. ಸೊ ಯಾವ ಬೆಳೆಯನ್ನು ಮೊಘಲರು ಆರಂಭ ಮಾಡಿದಾಗಲಿಂದ ಅದು ಅತಿ ಗಮನಾರ್ಹ ಬದಲಾವಣೆಯನ್ನು ಬೇಸಾಯ ಪದ್ಧತಿಯಲ್ಲಿ ತಂತು ಅಂತ. ಅಂದರೆ ಅಗ್ರಿಕಲ್ಚರಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಯಿತು ಅಂತ. ಸೊ ಟೀ, ಹೊಗೆ ಸೊಪ್ಪು, ಇಂಡಿಗೋ ಮತ್ತು ಆಲೂಗೆಡ್ಡೆ ಅಂತ ಇದೆ. ಬಟ್ ಆಯ್ಕೆ 2 ಇದೆಯಲ್ಲ, ಹೊಗೆ ಸೊಪ್ಪು, ಅದು ರೈಟ್ ಆನ್ಸರ್ ಆಗುತ್ತೆ. ಹೊಗೆ ಸೊಪ್ಪನ್ನು ಐ ಥಿಂಕ್ ವಾಣಿಜ್ಯ ಬೆಲೆ, ಅದೊಂದು ಕಮರ್ಷಿಯಲ್ ಕ್ರಾಪ್ ಅಂತ ಕರೀತಾರೆ ಅದನ್ನು, ಆಯಿತಾ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. 548 ನೋಡೋಣ ಈಗ. ಈ ಕೆಳಗಿನ ಸೇನೆಯು ಯಾವ ಗುಂಪಿಗೆ ರಾಜ್ಯದಿಂದಲೇ ಪೂರ್ಣವಾಗಿ ವೆಚ್ಚವಾಗುತ್ತಿತ್ತು ಅಂತ. ಈ ಕೆಳಗಿನ ಸೇನೆಯು ಯಾವ ಗುಂಪಿಗೆ ರಾಜ್ಯದಿಂದಲೇ ಪೂರ್ಣವಾಗಿ ವೆಚ್ಚವಾಗುತ್ತಿತ್ತು ಅಂತ. ಸೇನಾಪಡೆ, ಅಶ್ವಪಡೆ, ಗಜದಳ, ಫಿರಂಗಿದಳ ಅಂತ. ಸೇನಾಪಡೆ, ಅಶ್ವಪಡೆ, ಗಜದಳ ಮತ್ತು ಫಿರಂಗಿದಳ ಅಂತ. ಆಯ್ಕೆ 4 ಇದೆಯಲ್ಲ, ಫಿರಂಗಿದಳ, ಅದು ರೈಟ್ ಆನ್ಸರು. ಮೊಘಲ್ ಆಳ್ವಿಕೆಯನ್ನು ಯಾವ ರೀತಿಯಾಗಿ ಪರಿಗಣಿಸಲಾಗುತ್ತಿತ್ತು ಅಂತ. ನಿರಂಕುಶ ಪ್ರಭುತ್ವ, ಧರ್ಮಶೀಲ ಏಕಾಧಿಪತ್ಯ, ಗಣರಾಜ್ಯ, ಪರೋಕ್ಷ ಪ್ರಜಾಪ್ರಭುತ್ವ. ಇಲ್ಲಿ ಆಯ್ಕೆ 2 ಇದೆಯಲ್ಲ, ಧರ್ಮಶೀಲ ಏಕಾಧಿಪತ್ಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಈಗ. ವಿಶೇಷವಾಗಿ ಮೊಘಲ್ ಕಾಲದ ಕೃಷಿ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡತಕ್ಕಂಥ ಸಮಕಾಲೀನ ಗ್ರಂಥ ಯಾವುದು ಅಂತ. ವಿಶೇಷವಾಗಿ ಮೊಘಲ್ ಕಾಲದ ಒಂದು ಕೃಷಿ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡದ ಇದ್ದಂಥ ಒಂದು ಸಮಕಾಲೀನವಾದಂಥ ಗ್ರಂಥ ಯಾವುದು. ಅಕ್ಬರ್ನಾಮಾ, ಐನಿ ಅಕ್ಬರಿ, ಸೊ ಮುಂತಾಕಬುಲ್ ಲುಬಾದ್ ಮತ್ತು ತರ್ಕಿಶ್ ಫೆರಿಸ್ತಾ ಅಂತ ಇದೆ. ಆಯ್ಕೆ 2 ಇದೆಯಲ್ಲ, ಐನಿ ಅಕ್ಬರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಅಕ್ಬರನ ಕಾಲದಲ್ಲಿ ಭೂಮಾಪನದ ಸಾಧನವಾಗಿ ಯಾವುದನ್ನು ಬಳಸ್ತಿದ್ರು ಅಂತ. ಅಲ್ಲಿ ಭೂಮಾಪನದ ಒಂದು ಸಾಧನವಾಗಿ ಅಂತ. ಸೊ ಯಾರ್ಡ, ಕಥಾ, ಜರೀಬ್ ಮತ್ತು ಪೂಟ್ ಅಂತ ಇದೆ. ಆಯ್ಕೆ 3 ಇದೆಯಲ್ಲ, ಜರೀಬ್ ಅಂತ. ಈ ಜರೀಬ್ ಅಂತಕ್ಕಂಥ ಒಂದು ಉಪಕರಣವನ್ನು
ಅಲ್ಲಿ ಅಕ್ಬರ್ನ ಒಂದು ಕಾಲಾವಧಿಯಲ್ಲಿ ಭೂಮಾಪನದ ಒಂದು ಸಾಧನವಾಗಿ ಇಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ. ಜರೀಬ್ ಅಂತ ಅದ್ರ ಹೆಸರು. ಹೇಮುವಿನಿಂದ ದೆಹಲಿ ವಶವಾದ ಕೆಟ್ಟ ವಾರ್ತೆಯನ್ನು ಮೊಘಲರು ಎಲ್ಲಿ ಸ್ವೀಕಾರ ಮಾಡಿದ್ರು ಅಂತ. ಹೇಮುವಿನಿಂದ ದೆಹಲಿ ವಶವಾದ ಕೆಟ್ಟ ವಾರ್ತೆಯನ್ನು ಮೊಘಲರು ಎಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ. ಸೊ ಆಗ್ರಾ, ಲಾಹೋರ್, ಜಲಂಧರ್, ಸಿರ್ಹಿಂದ್ ಅಂತ. ಆಗ್ರಾ, ಲಾಹೋರ್, ಜಲಂಧರ್, ಸಿರ್ಹಿಂದ್ ಅಂತ ಇದೆ. ಸೊ ಯಾವ ಮೊಘಲ್ ರಾಣಿಯ ಹೆಸರು ಮೊಘಲರು ಜಾರಿಗೆ ತಂದ ಎಲ್ಲ ನಾಣ್ಯಗಳಲ್ಲೂ ಮುದ್ರಿತವಾಗಿತ್ತು ಅಂತ. ಸೊ ಯಾರಪ್ಪ ಅಂದರೆ ಅದು ಮೊಘಲ್ ರಾಣಿ ಮಹಮ್ ಅನಗ, ನೂರ್ ಜಹಾನ್, ಸೊ ಮಮ್ತಾಜ್ ಮಹಲ್ ಮತ್ತು ಮಾರಿಯಂ ಮಕನಿ ಅಂತ. ಆಯ್ಕೆ ಹಿಡಿದಿಯಲ್ಲ ನೂರ್ ಜಹಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 552ನೇದಕ್ಕೆ ಐ ಥಿಂಕ್ ನಾನು ಆಯ್ಕೆ ಮಾಡಿಲ್ಲ ಅನ್ಸುತ್ತೆ. ಅದನ್ನು ಮತ್ತೊಂದು ಸಲ ಓದ್ಬಿಟ್ಟು ಹೇಳ್ಬಿಡ್ತೀನಿ ಈಗ. ಹೇಮುವಿನಿಂದ ದೆಹಲಿ ವಶವಾದ ಕೆಟ್ಟ ವಾರ್ತೆಯನ್ನು ಮೊಘಲರು ಎಲ್ಲಿ ಸ್ವೀಕಾರ ಮಾಡಿದ್ರು ಅಂದರೆ ನೋಡಿ ಆಪ್ಷನ್ 3 ಇದೆಯಲ್ಲ ಜಲಂಧರ್ ಅಂತ, ಅಲ್ಲಿ ಆ ಕೆಟ್ಟ ವಾರ್ತೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ. ಸೊ ವಿಲ್ ಗೋ ಫಾರ್ವರ್ಡ್. 554ನೇ ಪ್ರಶ್ನೆ ನೋಡೋಣ ಈಗ. ಈ ಕೆಳಗಿನವುಗಳಲ್ಲಿ ಯಾವುದು ಮೊಘಲರ ಕಂದಾಯ ಪದ್ಧತಿಯ ನ್ಯೂನತೆಯ ಅಂಶವಲ್ಲ ಅಂತ. ನ್ಯೂನತೆಯ ಅಂಶವಲ್ಲ ಯಾವುದು ಅಂತ. ವಿಭಿನ್ನ ಪ್ರದೇಶಗಳಿಗೆ ವಿವಿಧ ಬಗೆಯ ಅಂದಾಜುಗಳು, ಅತಿ ಹೆಚ್ಚಿನ ಭೂಕಂದಾಯದ ಅಂದಾಜಿನ ವಿಸ್ತಾರ, ಕೃಷಿಕರಿಗೆ ಭೂಕಂದಾಯದ ವಸೂಲಿಯ ಕಾರ್ಯದ ಹಕ್ಕೆ ಇರಲಿಲ್ಲ, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಬಟ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ವಿಭಿನ್ನ ಪ್ರದೇಶಗಳಿಗೆ ವಿವಿಧ ಬಗೆಯ ಅಂದಾಜುಗಳು ಅಂತ. ಈ ಒಂದು ಏನು ಆಯ್ಕೆ ಇದೆ ಇದು ಮೊಘಲರ ಕಂದಾಯ ಪದ್ಧತಿಯ ನ್ಯೂನತೆಯ ಅಂಶವಾಗಿರಲಿಲ್ಲ ಅಂತ ಇದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಜಹಾಂಗೀರನ ಆಸ್ಥಾನದಲ್ಲಿದ್ದ ಚಿತ್ರಕಾರರಲ್ಲಿ ವಿದೇಶಿಗನಾಗಿಲ್ಲದವರು ಯಾರು ಅಂತ. ಜಹಾಂಗೀರನ ಆಸ್ಥಾನದಲ್ಲಿದ್ದ ಚಿತ್ರಕಾರರಲ್ಲಿ ವಿದೇಶಿಗನಾಗಿಲ್ಲದವರು ಯಾರು. ಉಸ್ತಾದ್ ಮನ್ಸೂರ್, ಆಗ್ರೇಜ್, ಅಬ್ದುಲ್ ಹಸನ್, ಮಹಮ್ಮದ್ ನದೀರ್ ಅಂತ. ಆಯ್ಕೆ ಹೊಂದಿದೆಯಲ್ಲ ಉಸ್ತಾದ್ ಮನ್ಸೂರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದೀನ್ ಇಲಾಹಿಯ ಬಗ್ಗೆ ಮಹಮ್ಮದ್ ಪಂಥದ ಧೋರಣೆ ಏನಾಗಿತ್ತು ಅಂತ. ವಿಭಿನ್ನವಾಗಿರಲಿಲ್ಲ, ಪ್ರೋತ್ಸಾಹದಾಯಕ, ಆಶ್ರಯಪರವಾದ ಧೋರಣೆಯಾಗಿತ್ತು. ಸೊ ಹಾಗೆಯೇ ಕೊನೆಯದಾಗಿ ವಿರುದ್ಧವಾದ ಭಾವನೆ ಆಗಿತ್ತು ಅಂತಿದೆ ಇಲ್ಲಿ. ಸೊ ದೀನ್ ಇಲಾಹಿ ಬಗ್ಗೆ ಮಹಮ್ಮದ್ ಪಂಥದವರ ಧೋರಣೆ ಏನಾಗಿತ್ತಪ್ಪ ಅಂದರೆ ಅದು ಅವರಿಗೆ ವಿರುದ್ಧವಾದಂಥ ಒಂದು ಭಾವನೆ ಇತ್ತು ಅಂತ, ಇದೇ ಅವರ ಧೋರಣೆ ಆಗಿತ್ತು ಅಂತ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಸೊ ಏನಿದೆ ಅಂತ ಇಲ್ಲಿ. ಆದಾಯ ತೆರಿಗೆಗಳಾದ ಒತ್ತಾಯ್, ಪಲ್ಲಾಬಕ್ಷೆ ಅಥವಾ ಬವೋಲಿ ಇತ್ಯಾದಿ ವಿಧಾನಗಳನ್ನು ಯಾವ ಕ್ರಮದ ಮಾಲೀಕ ಉತ್ಪಾದನೆಯ ಪಾಲನ್ನು ಹಂಚಲಾಗುತ್ತಿತ್ತು ಅಂತ. ಸೊ ನೈಜ ಉತ್ಪಾದನೆ, ಬೆಳೆಗಳ ಕಚ್ಚಾ ಅಂದಾಜು, ಹಿಂದಿನ ಸಾಲಿನ ಉತ್ಪಾದನೆಯ ಗತಿ ಮತ್ತು ಪರಸ್ಪರ ಒಪ್ಪಂದ ಅಥವಾ ಒಡಂಬಡಿಕೆ ಅಂತ ಇದೆ ಇಲ್ಲಿ. ಪ್ರಶ್ನೆ ಕ್ಲಿಷ್ಟಕರವಾಗಿದೆ, ಮತ್ತೊಂದು ಸಲ ಓದ್ತೀನಿ ನಾನು. ಐ ಆಮ್ ಗೋಯಿಂಗ್ ಟು ರೀಡ್ ಇಟ್ ಅಗೇನ್. ಆದಾಯ ತೆರಿಗೆಗಳಾದ ಒತ್ತಾಯ್, ಪಲ್ಲಾಬಕ್ಷೆ ಅಥವಾ ಬವೋಲಿ ಇತ್ಯಾದಿ ವಿಧಾನಗಳನ್ನು ಯಾವ ಕ್ರಮದ ಮಾಲೀಕ ಉತ್ಪಾದನೆಯ ಪಾಲನ್ನು ಹಂಚಲಾಗುತ್ತಿತ್ತು ಅಂತ ಇಲ್ಲಿ. ನೈಜ ಉತ್ಪಾದನೆಯಲ್ಲೋ, ಬೆಳೆಗಳ ಕಚ್ಚಾ ಅಂದಾಜಿನಲ್ಲೋ, ಹಿಂದಿನ ಸಾಲಿನ ಉತ್ಪಾದನೆಯ ಗತಿಯಲ್ಲೋ, ಪರಸ್ಪರ ಒಪ್ಪಂದ ಅಥವಾ ಒಡಂಬಡಿಕೆಯಲ್ಲೋ ಅಂತ. ಸೊ ಯಾವುದ್ರ ಮುಖಾಂತರವಾಗಿ ಆ ಪಾಲನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಾ ಇತ್ತು ಅಂತ ಆ ಒಂದು ಕಾಲಘಟ್ಟದಲ್ಲಿ. ಸೊ ಇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ನೈಜ ಉತ್ಪಾದನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಇಸ್ಲಾಮಿನ ಕಾನೂನಿನ ಪೋಷಕ ಅಥವಾ ಉಲ್ಲೇಮಾದ ಮುಖ್ಯ ನಾಯಕ ಅಧಿಕಾರಿ ಯಾರು ಅಂತ. ಇಸ್ಲಾಮಿಕ್ ಕಾನೂನಿನ ಪೋಷಕ ಮತ್ತು ಉಲ್ಲೇಮಾದ ಮುಖ್ಯ ನಾಯಕ ಅಧಿಕಾರಿ ಯಾರು ಅಂತ. ಕ್ವಾಜಿ ಉಲ್ ಕ್ವಾಜತ್, ಮಹತ್ಸಿಬ್, ಸಾದರ್ ಉಸ್ ಸಾದರ್, ಖಾನ್ ಐ ಸಮನ್ ಅಂತ ಇದೆ. ಆಯ್ಕೆ 3 ಇದೆಯಲ್ಲ ಸಾದರ್ ಉಸ್ ಸಾದರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 559 ಸ್ವತಂತ್ರ ಬಂಗಾಳ ರಾಜ್ಯವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ. ಮುರ್ಷಿದ್ ಕುಲಿ, ಸಾದತ್ ಖಾನ್, ಕಿಲಿ ಚೌಕಾನ್, ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಮುರ್ಷಿದ್ ಕುಲಿ, ಸಾದತ್ ಖಾನ್, ಕಿಲಿ ಚೌಕಾನ್, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಬಟ್ ಆಯ್ಕೆ ಹೊಂದಿದೆಯಲ್ಲ ಮುರ್ಷಿದ್ ಕುಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆಯಲ್ಲಿ. ಅಕ್ಬರನ ಆಸ್ಥಾನದಲ್ಲಿದ್ದ ಬುದ್ಧಿಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು. ಅಕ್ಬರನ ಆಸ್ಥಾನದಲ್ಲಿದ್ದ ಬುದ್ಧಿಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರು ಅಂತ. ಬೀರ್ಬಲ್ಲು, ಫೈಜಿ, ತೋದರ್ಮಲ್ಲು, ಅಬ್ದುಲ್ ಫಜಿ ಅಂತ. ಬೀರ್ಬಲ್, ಫೈಜಿ, ತೋದರ್ಮಲ್, ಅಬ್ದುಲ್ ಫಜಿ. ಆಯ್ಕೆ 4 ಇದೆಯಲ್ಲ ಅಬ್ದುಲ್ ಫಜಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಒರಿಸ್ಸಾದಲ್ಲಿ ಆಫ್ಘನ್ನರ ಅಧಿಕಾರವನ್ನು ಯಾರು ಕೊನೆಗೊಳಿಸಿದ್ರು ಅಂತ. ಒರಿಸ್ಸಾದಲ್ಲಿ ಆಫ್ಘನ್ನರ ಅಧಿಕಾರವನ್ನು ಯಾರು ಕೊನೆಗೊಳಿಸ್ತಾರೆ ಅಂತ. ರಾಜಾ ತೋದರ್ಮಲ್ಲ, ರಾಜಾ ಮಾನ್ಸಿಂಗ್, ಮುನಿಮ್ ಖಾನ್, ಆದಮ್ ಖಾನ್ ಅಂತ. ಆಯ್ಕೆ ಹಿಡಿದಿಲ್ಲ ರಾಜಾ ಮಾನ್ಸಿಂಗ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಔರಂಗಜೇಬನು ತನ್ನ ಬಹುತೇಕ ಆಡಳಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಟ್ಟ ಆಳ್ವಿಕೆಗಾರನೆಂದು ಏತಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ ಅಂತ. ಸೊ ಔರಂಗಜೇಬು ಏನಕ್ಕೆ ಒಬ್ಬ ಕೆಟ್ಟ ಆಡಳಿತಗಾರನಾಗಿ ಅವನು ಕರೆಯಲ್ಪಟ್ಟಿದ್ದಾನೆ, ಏನು ಕಾರಣ ಅಂತ. ಏಕೆಂದರೆ ಆತನು ತನ್ನ ತಂದೆಯನ್ನು ಸೆರೆಮೇಲಿಟ್ಟಿದ್ದನು, ಏಕೆಂದರೆ ಅವನೊಬ್ಬ ಧಾರ್ಮಿಕ ಮತಭ್ರಾಂತನಾಗಿದ್ದನು, ಆತನು ಆಡಳಿತವನ್ನು ನಿರ್ಲಕ್ಷ್ಯ ಮಾಡಿದ್ದನು, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಇದಕ್ಕೆ ಪರ್ಫೆಕ್ಟ್ ರೀಸನ್ ಯಾವುದಪ್ಪ ಅಂದರೆ ನೋಡಿ ಇಲ್ಲಿ ಆಯ್ಕೆ ಹಿಡಿದಿಯಲ್ಲ, ಏಕೆಂದರೆ ಅವನೊಬ್ಬ ಧಾರ್ಮಿಕ ಮತಭ್ರಾಂತನಾಗಿದ್ದರಿಂದ ಔರಂಗಜೇಬನ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನು ಒಬ್ಬ ಕೆಟ್ಟ ಆಳ್ವಿಕೆಯ ರಾಜ ಅಥವಾ ಗಾರ ಅಂತ ಅವನನ್ನು ಅಲ್ಲಿ ಕರೀತಾ ಇದ್ರು ಅಂತ. ಸೊ ದೀನ್ ಇಲಾಹಿ ಅಂದರೆ ಏನು ಅಂತ. ದೀನ್ ಇಲಾಹಿ ಅಂದರೆ ಏನು. ಇಸ್ಲಾಂ ನೀತಿ ಸಂಹಿತೆ, ಇಸ್ಲಾಮಿಂದ ಪ್ರಭಾವಿತಗೊಂಡಂಥ ಹಿಂದೂ ಕಾಯ್ದೆ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ದೀನ್ ಇಲಾಹಿ ಅಂದರೆ ದಟ್ ಈಸ್ ಆಪ್ಷನ್ 2 ಇದೆಯಲ್ಲ ನೀತಿ ಸಂಹಿತೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಪ್ರಸಿದ್ಧ ಗಳಿಸಿದ್ದ ಸಾಹಿತಿ ಯಾರು ಅಂತ. ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಪ್ರಸಿದ್ಧಿ ಗಳಿಸಿದ್ದಂಥ ಒಬ್ಬ ಸಾಹಿತಿ ಯಾರು ಅಂತ. ಬೀರ್ಬಲ್ಲು, ತುಳಸಿದಾಸು, ಜೈಸಿ ಮತ್ತು ಸೂರದಾಸ್ ಅಂತ ಇದೆ. ಆಯ್ಕೆ 3 ಇದೆಯಲ್ಲ ಜೈಸಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ಒನ್ ಮೋರ್ ಕ್ವಶನ್, ಹಿಯರ್ ವಿ ಗೋ.
ಮೊಘಲ್ ವಾಸ್ತುಶಿಲ್ಪವು ಯಾವ ಕಲೆಗಳ ಸುಂದರ ಶೈಲಿಯ ಸಮ್ಮಿಶ್ರಣವಾಗಿದೆ ಅಂತ. ಮೊಘಲ್ ವಾಸ್ತುಶಿಲ್ಪವು ಯಾವ ಕಲೆಗಳ ಸುಂದರ ಶೈಲಿಯ ಸಮ್ಮಿಶ್ರಣವಾಗಿದೆ. ತುರ್ಕಿಸ್ ಮತ್ತು ಪರ್ಷಿಯನ್ ಶೈಲಿಗಳು, ತಿಮುರಿದ್ ಮತ್ತು ಆಫ್ಘಾನ್ ಶೈಲಿಗಳು, ಪರ್ಷಿಯನ್ ಮತ್ತು ಇಂಡಿಯನ್ ಶೈಲಿಗಳು, ತಿಮುರಿದ್ ಮತ್ತು ಭಾರತೀಯ ಶೈಲಿಗಳು ಅಂತ ಇದೆ. ಬಟ್ ಆಯ್ಕೆ 3 ಇಲ್ಲಿ ಪರ್ಷಿಯನ್ ಮತ್ತು ಇಂಡಿಯನ್ ಶೈಲಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಔರಂಗಜೇಬನು ಭಾರತದಲ್ಲಿ ಒಂದು ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸಲು ಪ್ರಯತ್ನ ಪಡಲು ಆತನ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರಿದವರು ಯಾರು ಅಂತ. ಮುವವಿದ್ ಅಹ್ಮದ್, ಮಹಮ್ಮದ್ ಮಸೂಮ್, ಮಹಮ್ಮದ್ ಸೈಫುದ್ದೀನ್, ಕ್ಷಯಿಸ್ತ ಖಾನ್ ಅಂತ ಇದೆ. ಆಯ್ಕೆ ಹಿಡಿದಿಯಲ್ಲ ಮಹಮ್ಮದ್ ಮಸೂಮ್ ಅಂತ. ಸೊ ಈ ಒಬ್ಬ ವ್ಯಕ್ತಿ ಔರಂಗಜೇಬ್ ಭಾರತದಲ್ಲಿ ಒಂದು ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡಲಿಕ್ಕೆ ಆತನ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರೋನು ಯಾರಪ್ಪ ಅಂದರೆ ಇಲ್ಲಿ ಮಹಮ್ಮದ್ ಮಸೂಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ. ಸೊ ಇನ್ನು ಹೇಳಿಕೆ ಆಧಾರಿತ ಪ್ರಶ್ನೆ ಇದೆ. ಈ ಕೆಳಗಿನ ತಪ್ಪು ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ. ಒಂದು 4 ಹೇಳಿಕೆ ಇದೆ. ಫಸ್ಟು ಅಷ್ಟನ್ನು ಓದ್ಬೋಣ. ಅದಾದ ನಂತರದಲ್ಲಿ ಸೊ ಅಷ್ಟರಲ್ಲಿ ಯಾವುದು ತಪ್ಪು ಅಂತ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಅಕ್ಬರನ ರಜಪೂತ ನೀತಿಯು ಹಿಂದೂ ಮತ್ತು ಮುಸಲ್ಮಾನಗಳ ನಡುವೆ ಐಕ್ಯ ಮತ್ಯವನ್ನುಂಟು ಮಾಡ್ತು ಅಂತ. ಅಕ್ಬರನ ರಜಪೂತ ನೀತಿಯು ಮೊಘಲ್ ಸಾಮ್ರಾಜ್ಯಕ್ಕೆ ಭದ್ರಬುನಾದಿ ಆಗ್ತು. ಅಕ್ಬರನ ರಜಪೂತ ನೀತಿಯು ಹಿಂದುತ್ವವು ಇಸ್ಲಾಂನಲ್ಲಿ ವಿಲೀನವಾಗಲು ಸಹಾಯ ಆಗಿತ್ತು. ಅಕ್ಬರನ ರಜಪೂತ ನೀತಿಯು ಭಾರತದಲ್ಲೊಂದು ರಾಷ್ಟ್ರ ನಿರ್ಮಾಣಕ್ಕೆ ಸುಗಮ ಒಂದು ಹಾದಿಯನ್ನು ಹಾಕಲಿಕ್ಕೆ ಕಾರಣ ಆಯಿತು ಅಂತ. ಇಲ್ಲಿ ಆಯ್ಕೆ 3 ತಪ್ಪು ಹೇಳಿಕೆ ಯಾವುದಪ್ಪ ಅಂದರೆ ಇಲ್ಲಿ ಅಕ್ಬರನ ರಜಪೂತ ನೀತಿಯು ಹಿಂದುತ್ವವು ಇಸ್ಲಾಂನಲ್ಲಿ ವಿಲೀನವಾಗಲು ಸಹಾಯ ಮಾಡ್ತು ಅಂತ. ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಒಂದು ಹೇಳಿಕೆ ಆಧಾರಿತ ಪ್ರಶ್ನೆಯನ್ನು ನಿಮಗೆ ಒಂದು 2 ರಿಂದ 3 ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಸ್ವತಃ ತಾನೇ ಆತ್ಮಚರಿತ್ರೆ ಬರ್ಕೊಂಡವನು ಯಾರು ಅಂತ. ಸೊ ತನ್ನ ಚರಿತ್ರೆಯನ್ನು ತಾನೇ ಬರ್ಕೊಳ್ಳೋದು. ಸೊ ಯಾರು ಹೆಂಗೆ ಬರ್ಕೊಂಡಿದ್ದು ಅಂತ ತನ್ನ ಆತ್ಮಚರಿತ್ರೆಯನ್ನು ತಾನೇ. ಸೊ ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬು. ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್. ಆಯ್ಕೆ 3 ಶಹಜಹಾನು, ಅದು ರೈಟ್ ಆನ್ಸರ್ ಆಗುತ್ತೆ. ರೋಹಿತ್ ಖಂಡದ ಸ್ಥಾಪಕ ಯಾರು ಅಂತ. ನಜೇಬ್ ಖಾನ್, ಅಹಮದ್ ಖಾನ್, ಹಫೀಜ್ ರಹಮಾನ್ ಖಾನ್ ಮತ್ತು ಫೈಜಾರಿಲ್ಲಾ ಖಾನ್ ಅಂತ ಇದೆ. ಆಯ್ಕೆ 3 ಇಲ್ಲಿ ಹಫೀಜ್ ರಹಮಾನ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತಿಮವಾಗಿ ಯಾರು ಜಯಗಳಿಸಿದ್ರು ಅಂತ. ಈಸ್ಟ್ ಇಂಡಿಯಾ ಕಂಪನಿ, ನಿಜಾಮ್ ಅಲಿ, ಹೈದರ್ ಅಲಿ ಮತ್ತು ಮರಾಠರು ಅಂತ ಇದೆ. ಸೊ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ನಲ್ಲಿ ಜಯವನ್ನು ವಿಕ್ಟರಿಯನ್ನು ಗಳಿಸಿದ್ದು ಯಾರಪ್ಪ ಅಂದರೆ ಹೈದರ್ ಅಲಿ ಇಲ್ಲಿ. ಆಯಿತಾ. ನೆಕ್ಸ್ಟು ಟಿಪ್ಪು ಸುಲ್ತಾನ್ನಿಂದ ಜಾರಿಗೊಳ್ಳದ ಸಾಮಾಜಿಕ ಸುಧಾರಣೆ ಅಂತ. ಟಿಪ್ಪು ಸುಲ್ತಾನ್ನಿಂದ ಜಾರಿಗೊಳ್ಳದ ಸಾಮಾಜಿಕ ಸುಧಾರಣೆ. ಬಾಲ್ಯ ವಿವಾಹಗಳ ನಿಷೇಧ, ವಿವಾಹದ ಮೇಲಿನ ಖರ್ಚುಗಳ ನಿಷೇಧ ಅಥವಾ ಕಡಿತ, ಮದ್ಯಪಾನ ಬಳಕೆ ನಿಷೇಧ, ವೇಶ್ಯಾವೃತ್ತಿಯ ನಿಷೇಧ ಅಂತ ಇದೆ ಇಲ್ಲಿ. ಸೊ ಟಿಪ್ಪು ಸುಲ್ತಾನ್ನಿಂದ ಜಾರಿಗೊಳ್ಳದೇ ಇರತಕ್ಕಂಥ ಒಂದು ಸಾಮಾಜಿಕ ಸುಧಾರಣೆ ಯಾವುದಪ್ಪ ಅಂದರೆ ಅದು ಬಾಲ್ಯ ವಿವಾಹಗಳ ನಿಷೇಧ. ಇದೊಂದು ಸೊ ಆತನ ಒಂದು ಅವಧಿಯಲ್ಲಿ ಜಾರಿಗೊಳ್ಳಿಲ್ಲ ಅಂತ, ಅದು ಜಾರಿಗೊಳ್ಳದ ಅಂತ ಇದೆ. ಆಯಿತಾ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಸೊ ಔರಂಗಜೇಬನ ಹೆಸರದಲ್ಲಿ ಔರಂಗಜೇಬನ 4 ಜನ ಮಕ್ಕಳಲ್ಲಿ ಯಾರು ತನ್ನ ತಂದೆಯ ಉತ್ತರಾಧಿಕಾರಿಯಾಗಿ ಮೊಘಲ್ ಸಿಂಹಾಸನವನ್ನು ಏರ್ದ ಅಂತ. ಮೌಜಾಮ್, ಆಜಾಮ್, ಕಂಬಶ್ ಮತ್ತು ಅಕ್ಬರ್ ಅಂತ. ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ. ಮೌಜಾಮ್ ಅಂತಕ್ಕಂಥವನು ಔರಂಗಜೇಬ್ನ 4 ಜನ ಮಕ್ಕಳಲ್ಲಿ ಅವನು ಉತ್ತರಾಧಿಕಾರಿಯಾಗಿ ಮೊಘಲ್ ಸಿಂಹಾಸನವನ್ನು ಏರ್ತಾನೆ. ಅಂದರೆ ಆ ಮೊಘಲರಿಗೆ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾನೆ ಅಂತ ಅಷ್ಟೇ. ಅದು ನಿರ್ಣಾಯಕವಾದ 2ನೇ ಆಂಗ್ಲೋ ಸಿಖ್ ಯುದ್ಧ ನಡೆದ ಎಲ್ಲಿ ಅಂತ. ಬುದ್ದೇವಾಲು, ಜಲಿಯಾನ್ ವಾಲು, ಫತ್ತೇಪುರ್ ಮತ್ತು ಗುಜರಾತ್ನಲ್ಲಿ ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ಆಪ್ಷನ್ 4 ಇದೆಯಲ್ಲ, ಗುಜರಾತ್ನಲ್ಲಿ ಈ ನಿರ್ಣಾಯಕವಾದಂಥ 2ನೇ ಆಂಗ್ಲೋ ಸಿಖ್ ಯುದ್ಧ ನಡೀತಿದೆ ಇಲ್ಲಿ. ಸೊ ಹೈದರಾಬಾದ್ ರಾಜ್ಯ ಯಾರಿಂದ ನಿರ್ಮಾಣವಾಯಿತು ಅಂತ. ಹೈದರಾಬಾದ್ ರಾಜ್ಯ ಯಾರಿಂದ ನಿರ್ಮಾಣವಾಯಿತು. ಜುಲ್ಫಿಕರ್ ಖಾನ್, ಚಿನ್ಕ್ವಿಲ್ ಖಾನ್, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಅಂತ ಇದೆ. ಬಟ್ ಆಯ್ಕೆ 2 ಇಲ್ಲಿ ಚಿನ್ಕ್ವಿಲ್ಸ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. 1848-49 ನಡೆದ 2ನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಈ ಕೆಳಗಿನ ಯಾವ ಅಂಶ ಕಾರಣವಾಗಿದೆ ಅಂತ. ಸೊ ಹಲವಾರು ರೀಸನ್ಸ್ ಇದೆ ಇಲ್ಲಿ. ಅದರಲ್ಲಿ ಯಾವ ಅಂಶ ಕಾರಣವಾಗಿದೆ ಅಂತ ನಾವು ಹೇಳಬೇಕು. 1848ರಿಂದ 49 ತನಕ ನಡೆದಂಥ ಒಂದು 2ನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಏನು ಕಾರಣ ಅಂತ. ಮುಲ್ತಾನಿನ ರಾಜ್ಯಪಾಲ ಮುಲ್ರಾಜ್ನ ದಂಗೆ, ಬ್ರಿಟಿಷ್ ಪ್ರತಿನಿಧಿಗಳು ಮುಸ್ಲಿಮರಿಗೆ ನೀಡಿದಂಥ ಕೆಲವು ರಿಯಾಯಿತಿಗಳು, ರಾಣಿ ಜಿಂದಾಳ್ನನ್ನು ದ್ರೋಹದ ಕಾರಣದಿಂದ ಲಾಹೋರ್ನಿಂದ ಹೊರಹಾಕುವುದು, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಬಟ್ ಆಯ್ಕೆ ಹೊಂದಿದೆಯಲ್ಲ. ಸೊ 2ನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಪ್ರಮುಖ ಕಾರಣ ಯಾವುದಪ್ಪ ಅಂದರೆ ಮುಲ್ತಾನಿನ ರಾಜ್ಯಪಾಲ ಮುಲ್ರಾಜ್ನ ದಂಗೆ ಎದ್ದಂಥ ಒಂದು ರೀಸನಿಂದ. ಸೊ ಅದು ಮೇನ್ ಕಾರಣ ಆಗುತ್ತೆ ಈ ಒಂದು ಆಂಗ್ಲೋ ಸಿಖ್ ಯುದ್ಧ ನಡೀಲಿಕ್ಕೆ. 48ರಿಂದ 49, 1848ಇಂದ 49 ಅದು ಆಂಗ್ಲೋ ಸಿಖ್ ಯುದ್ಧ. ಮಂಗಳೂರು ಒಪ್ಪಂದದ ಮೂಲಕ 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡದ್ದು ಈ ಕೆಳಗಿನ ಯಾರ ಒಂದು ಮಹತ್ ಸಾಧನೆಯಾಗಿದೆ ಅಂತ. ವಾರನ್ ಹೇಸ್ಟಿಂಗ್ಸು, ಮೇಜರ್ ಮಂಡ್ರೋ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತ ಇದೆ. ಸೊ ಮೇಜರ್ ಮಂಡ್ರೋ ಇದೆಯಲ್ಲ, ಅದು ರೈಟ್ ಆನ್ಸರು. ಸೊ ಆತನ ಒಂದು ಮಹತ್ ಸಾಧನೆಯಾಗಿದೆ ಇದಂತ, ಇದು ಅದು ಒಪ್ಪಂದವನ್ನು ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಈ ಮನೆತನ ತೈಮೂರ್ನ ದಾಳಿಯಿಂದ ಅವನತಿ ಆಯಿತು ಅಂತ. ಈ ಮನೆತನ ತೈಮೂರ್ನ ದಾಳಿಯಿಂದ ಅವನತಿ ಆಯಿತು. ಗುಲಾಮಿ ಮನೆತನ, ಖಿಲ್ಜಿ ಮನೆತನ, ತುಘಲಕ್ ಮನೆತನ, ಲೂದಿ ಮನೆತನ. ಸೊ ಆಯ್ಕೆ 2 ಇದೆಯಲ್ಲ, ಖಿಲ್ಜಿ ಮನೆತನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾರ ನಾಯಕತ್ವದಲ್ಲಿ ಸಿಖ್ಖರು ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯಾಗಿ ರೂಪುಗೊಂಡರು ಅಂತ. ನೋಡಿ, ಯಾರ ನಾಯಕತ್ವದಲ್ಲಿ ಸಿಖ್ಖರು ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯಾಗಿ ರೂಪುಗೊಳ್ತಾರೆ ಅಂತ. ಗುರುಹರ್ ರಾಯ್, ಗುರುಹರ್ ಕಿಸಾನ್, ಗುರು ತೇಜ್ ಬಹದ್ದೂರ್, ಗುರು ಗೋವಿಂದ್ ಸಿಂಗ್ ಅಂತ ಇದೆ. ಬಟ್ ಆಯ್ಕೆ 4 ಇದೆಯಲ್ಲ, ಗುರು ಗೋವಿಂದ್ ಸಿಂಗ್ ಅಂತ. ಸೊ ಇವರ
ಒಂದು ನಾಯಕತ್ವದಲ್ಲಿ ಸಿಖ್ಖರು ಏನಾಗ್ತಾರೆ, ರಾಜಕೀಯವಾಗಿ ಮತ್ತು ಮಿಲಿಟರಿ ಶಕ್ತಿಯಾಗಿ ಅವರು ರೂಪುಗೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಸಾಧ್ಯ ಆಗುತ್ತೆ ಅಂತ. ನೆಕ್ಸ್ಟು 579ನೇ ಪ್ರಶ್ನೆ ನೋಡೋಣ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವ ನಿರಾಕರಣೆ ಮಾಡ್ತೀವಂತ. ಈ ದಕ್ಷಿಣ ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ನಿರಾಕರಿಸಿತು. ಪಾಂಡ್ಯರು, ಹೊಯ್ಸಳರು, ತೆಲಂಗಾಣ ಮತ್ತು ದೇವಗಿರಿ ಅಂತ. ಪಾಂಡ್ಯರು, ಹೊಯ್ಸಳರು, ತೆಲಂಗಾಣ, ದೇವಗಿರಿ. ಆಯ್ಕೆ ಹೊಂದಿದೆಯಲ್ಲ ಪಾಂಡ್ಯರು, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದಲ್ಲಿ ಮೊಘಲರ ಕೊನೆಯ ಅರಸ ಯಾರು ಅಂತ. ಭಾರತದಲ್ಲಿ ಮೊಘಲರ ಕೊನೆಯ ಅರಸ 2ನೇ ಅಕ್ಬರು, 2ನೇ ಬಹುದ್ದೂರ್ ಶಾ, 2ನೇ ಆಲಂಗೀರ್, 2ನೇ ಶಾ ಆಲಂ ಅಂತ. ಆಯ್ಕೆ 2 ಇದೆಯಲ್ಲ, 2ನೇ ಬಹುದ್ದೂರ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ. ಈಗ ಸೈಯದ್ ಸಹೋದರರು ಮೊದಲ ಬಾರಿಗೆ ಯಾರನ್ನು ದೊರೆಯನ್ನಾಗಿ ಮಾಡಿ ಅಧಿಕಾರದಲ್ಲಿ ಮುಂದುವರಿಯಲು ಅವಕಾಶ ಮಾಡಿದ್ರು ಅಂತ. ಸೈಯದ್ ಸಹೋದರರು ಮೊದಲ ಬಾರಿಗೆ ಯಾರನ್ನು ದೊರೆಯನ್ನಾಗಿ ಮಾಡಿ ಅಧಿಕಾರದಲ್ಲಿ ಮುಂದುವರಿಯಲು ಅವಕಾಶ ಮಾಡಿದ್ರು ಅಂತ. ಸೊ ರಫೀವುದ್ ದರ್ಜತ್, ರಫೀವುಲ್ ಬೌಲಾ, ಫರೂಷಿಯರ್, ಮೊಹಮ್ಮದ್ ಶಾ ಅಂತ. ಆಯ್ಕೆ 3 ಇದೆಯಲ್ಲ, ಫರೂಷಿಯರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ರೀತಿಯಲ್ಲಿ ಅಹಮದ್ ಶಾ ಅಬ್ದಾಲಿಯ ಆಕ್ರಮಣವು ಭಾರತೀಯ ಇತಿಹಾಸದ ಮೇಲೆ ಪರಿಣಾಮ ಬೀರಿತು ಅಂತ. ಅದು ಮೊಘಲ್ ಸಾಮ್ರಾಜ್ಯಕ್ಕೆ ವಿಭಜನೆಗೆ ನಾಂದಿಯಾಯಿತು. ವಾಯುವ್ಯ ದಿಕ್ಕಿನಿಂದ ನಡೆಯುತ್ತಿದ್ದ ಆಕ್ರಮಣವನ್ನು ತಡೆಯಲು ಸಾಮ್ರಾಜ್ಯವನ್ನು ತೆರೆದದ್ದು. ತೀವ್ರವಾಗಿ ಬೆಳವಣಿಗೆ ಹೊಂದುತ್ತಿದ್ದ ಮರಾಠರ ಅಧಿಪತ್ಯದ ಬಗ್ಗೆ ಎಚ್ಚರಿಕೆಯನ್ನು ಉಂಟು ಮಾಡಿದ್ದು. ಅವರು ಪರೋಕ್ಷವಾಗಿ ಸಿಖ್ಖರ ಅಧಿಕಾರದ ಏಳಿಗೆಗೆ ಸಹಾಯವನ್ನು ಮಾಡಿದ್ದರು ಅಂತ. ಸೊ ಇಲ್ಲಿ ಈ 4ನೇ ಆಯ್ಕೆ ಇದೆಯಲ್ಲ, ಅವರು ಪರೋಕ್ಷವಾಗಿ ಸಿಖ್ಖರ ಅಧಿಕಾರದ ಏಳಿಗೆಗೆ ಸಹಾಯವನ್ನು ಮಾಡೋದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇದೇನು ಹೇಳುತ್ತೆ ಅಂದರೆ ಕೊನೆಯ ಆಪ್ಷನ್ನು. ಸೊ ಈ ಅಹಮದ್ ಶಾ ಅಬ್ದಾಲಿಯ ಆಕ್ರಮಣವು ಭಾರತೀಯ ಇತಿಹಾಸದ ಮೇಲೆ ಪರಿಣಾಮ ಯಾವ ರೀತಿ ಬೀರ್ತು ಅಂದರೆ ಅದು ಪರೋಕ್ಷವಾಗಿ ಸಿಖ್ಖರ ಅಧಿಕಾರದ ಏಳಿಗೆಗೆ ಸಹಾಯ ಮಾಡ್ತಾರೆ ಅವರು, ಆಯಿತಾ. ಹಾಗಾಗಿ ಅದು ಪರೋಕ್ಷವಾಗಿ ಏನಾಗುತ್ತೆ, ಅದು ಇತಿಹಾಸದ ಮೇಲೆ ಅಂದರೆ ಭಾರತೀಯ ಇತಿಹಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದು. ನೆಕ್ಸ್ಟು ದಟ್ ಈಸ್ 3ನೇ ಪಾಣಿಪಟ್ ಕದನದ ವೇಳೆಯಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ರು ಅಂತ. 2ನೇ ಶಾ ಆಲಮು, 2ನೇ ಆಲಂಗೀರು, ಶಾ ಆಲಮು ಮತ್ತು ಅಹಮದ್ ಶಾ ಅಂತ. ಆಯ್ಕೆ ಹೊಂದಿದೆಯಲ್ಲ, 3ನೇ ಪಾಣಿಪಟ್ ವಾರ್ನ ಒಂದು ಟೈಮಲ್ಲಿ 2ನೇ ಶಾ ಆಲಂ ಖಾನ್ ಅಂತಕ್ಕಂಥವನು, ಶಾ ಆಲಂ ಅಷ್ಟೇ ಅದು, ಅವನು ಮೊಘಲ್ ಚಕ್ರವರ್ತಿ ಆಗಿದ್ದ ಅಂತ. ಸೊ ವಿಲ್ ಗೋ ಫಾರ್ವರ್ಡ್. 584 ಕ್ವಶನ್ ನಂಬರ್. ಬಹುದ್ದೂರ್ ಶಾನ ರಾಜಿ ಮತ್ತು ಮೈತ್ರಿಯ ಸೂತ್ರವು ಅಂತಿಮವಾಗಿ ಯಾರ ಜೊತೆಗೆ ಯಶಸ್ವಿಯಾಯಿತು ಅಂತ. ಬಹುದ್ದೂರ್ ಶಾನ ರಾಜಿ ಮತ್ತು ಮೈತ್ರಿಯ ಸೂತ್ರವು ಅಂತಿಮವಾಗಿ ಯಾರ ಜೊತೆಗೆ ಯಶಸ್ವಿಯಾಯಿತು ಅಂತ. ಮರಾಠರು, ಸಿಖ್ಖರು, ರಜಪೂತರು, ಬುಂದೇಲರು ಅಂತ. ಸೊ ಆಯ್ಕೆ 3 ಇದೆಯಲ್ಲ, ರಜಪೂತರು, ಅದು ರೈಟ್ ಆನ್ಸರ್ ಆಗುತ್ತೆ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರಲು ಈ ಕೆಳಗಿನ ಯಾವ ಅಂಶವು ಗಮನಾರ್ಹವಾದ ಅಂಶವಾಗಿಲ್ಲ ಅಂತ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಈ ಕೆಳಗಿನ ಯಾವ ಅಂಶ ಅಷ್ಟು ಗಮನಾರ್ಹವಾದಂಥ ಅಂಶವಾಗಿಲ್ಲ ಅಂತ. ರೈತರ ವಿರೋಧವನ್ನು ನಿರ್ಮೂಲನೆ ಮಾಡಲಿಕ್ಕೆ, ರಾಜಕೀಯ ಕೂಟಗಳ ರಚನೆಗೆ ಅವಶ್ಯಕತೆಯಿಂದಾಗಿ, ಕಂಪನಿಯ ಆದಾಯದ ಸ್ಥಿರತೆಯ ನಿಖರತೆಗಾಗಿ, ಕೃಷಿಯ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಅಂತ. ಬಟ್ ಆಯ್ಕೆ ಹೊಂದಿದೆಯಲ್ಲ ಇಲ್ಲಿ, ರೈತರ ವಿರೋಧವನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 1757ರಲ್ಲಿ ಇಂಗ್ಲೀಷ್ ಮತ್ತು ನವಾಬರ ನಡುವೆ ಆದ ಅಲಿನಗರ್ ಒಪ್ಪಂದಕ್ಕೆ ಹಾಕಲಾದ ಸಹಿಯು ಈ ಕೆಳಗಿನ ಯಾವುದಕ್ಕೆ ಅವಕಾಶ ನೀಡಲಿಲ್ಲ ಅಂತ. ಈಸ್ಟ್ ಇಂಡಿಯಾ ಕಂಪನಿಗಾದ ನಷ್ಟವನ್ನು ಭರಿಸುವುದು, ವಿಲಿಯಂಗೆ ಕೋಟೆ ಭದ್ರಪಡಿಸಲು ಅನುಮತಿ, ನವಾಬನ ವಶವಾಗಿದ್ದ ಆಸ್ತಿ ಎಲ್ಲವನ್ನು ಬಿಟ್ಟುಕೊಡುವುದು, ನವಾಬನಿಂದ ಈಸ್ಟ್ ಇಂಡಿಯಾ ಕಂಪನಿಯ ಉನ್ನತ ಅಧಿಕಾರವನ್ನು ಪಡೆದುಕೊಳ್ಳುವುದು ಅಂತ. ಆಯ್ಕೆ 4 ಇದೆಯಲ್ಲ ಇಲ್ಲಿ, ನವಾಬನಿಂದ ಈಸ್ಟ್ ಇಂಡಿಯಾ ಕಂಪನಿಯ ಉನ್ನತ ಅಧಿಕಾರವನ್ನು ಪಡೆದುಕೊಳ್ಳುವುದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಬಂಗಾಳದ ಶಾಶ್ವತ ವಸಾಹತು ಸ್ಥಾಪಿಸುವಿಕೆಯನ್ನು ಜಾರಿಗೆ ತಂದವರು ಯಾರು ಅಂತ. ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಮತ್ತು ಲಾರ್ಡ್ ಡಾಲೌಸಿ ಅಂತ ಇದೆ. ಬಟ್ ಆಯ್ಕೆ ಹೊಂದಿದೆಯಲ್ಲ, ಲಾರ್ಡ್ ಕಾರ್ನ್ವಾಲಿಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ಗೆ ಗೆಲುವು ಸಾಧಿಸಲು ಸಹಾಯಕವಾದ ಪ್ರಮುಖ ಅಂಶ ಯಾವುದು ಅಂತ. ಕ್ಲೈವನ ವೈಯಕ್ತಿಕ ಶೌರ್ಯ, ಅಧಿಕ ಸಂಖ್ಯೆಯ ಇಂಗ್ಲೀಷ್ ಪಡೆಗಳು, ಎಗೇನ್ ಸಿರಾಜುದ್ದೌಲನ ವಯೋವೃದ್ಧತನ ಮತ್ತು ಕದನದಲ್ಲಿ ಅನಾನುಭವ ಅಂತ. ಅಂದರೆ ಯುದ್ಧ ಮಾಡಬೇಕಾದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಸಿರಾಜುದ್ದೌಲನಿಗೆ. ಸೊ ಇಲ್ಲಿ 2 ಮತ್ತು 3 ರಿಪಿಟೇಷನ್ ಆಗಿಬಿಡಿದೆ ಆಪ್ಷನ್ಸು, ಬಟ್ ತೊಂದರೆ ಇಲ್ಲ. ಬಟ್ ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂದರೆ ಸಿರಾಜುದ್ದೌಲನ ವಯೋವೃದ್ಧತನ ಮತ್ತು ಅವನಿಗೆ ಯುದ್ಧವನ್ನು ಮಾಡಬೇಕಾದ್ರೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ, ಅನಾನುಭವ ಅಂತಿತ್ತು. ಇದು ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಗೆಲುವನ್ನು ಸಾಧಿಸಲಿಕ್ಕೆ ಸಹಾಯಕ ಆಗ್ತಕ್ಕಂಥ ಒಂದು ಪ್ರಮುಖವಾದ ಅಂಶ. ಆಯ್ಕೆ 4 ಇಲ್ಲಿ. ಸೊ 589 ಕ್ವಶನ್ ನಂಬರ್. ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಸ್ಥಾಪನೆಗೆ ನಿರ್ಣಾಯಕ ಪಾತ್ರವನ್ನು ವಹಿಸಿದಂಥ ಕದನ ಯಾವುದು ಅಂತ. ಪ್ಲಾಸಿ ಕದನ, ಬಕ್ಸಾರ್ ಕದನ, ವಾಂಡಿವಾಸ್ ಕದನ, 3ನೇ ಪಾಣಿಪಟ್ ಕದನ ಅಂತ. ಆಯ್ಕೆ 2 ಇದೆಯಲ್ಲ, ಬಕ್ಸಾರ್ ವಾರ್ ಅಂತ. ಈ ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿದಂಥ ಒಂದು ವಾರ ಅದು. ದಟ್ ಈಸ್ ಬಕ್ಸಾರ್ ಕದನ 1764ರಲ್ಲಿ ನಡೀತಿದೆ ಅದು. ಇನ್ನು ಪ್ಲಾಸಿ ಬಂದ್ಬಿಟ್ಟು 1757ರಲ್ಲಿ ಅದು. ನೆಕ್ಸ್ಟ್ 590 ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ನಲ್ಲಿ ತನ್ನ ಮೊದಲ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತು ಅಂತ. ಅಂದರೆ ಎಷ್ಟರಲ್ಲಿ ಅಂತ. ಕ್ರಿಸ್ತಶಕ 1608, 1600, 1635, 1742 ಅಂತಿದೆ. ಮೊದಲನೇ ಆಯ್ಕೆ ಇದೆಯಲ್ಲ, ಕ್ರಿಸ್ತಶಕ 1608. ಸೊ ಇದರಲ್ಲಿ ಈ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೂರತ್ನಲ್ಲಿ ತನ್ನ ಮೊದಲ ಒಂದು ಇಂಡಸ್ಟ್ರಿಯನ್ನು ಅದು ಸ್ಥಾಪನೆ ಮಾಡುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯು 24 ಪರಗಣ ಜಿಲ್ಲೆಗಳನ್ನು ಯಾರಿಂದ ಪಡೆಯಿತು ಅಂತ. ಮೀರ್ ಕಾಸಿಮು, ಸಿರಾಜುದ್ದೌಲಾ, ಆಲಿವರ್ಧನ್ ಖಾನ್ ಮತ್ತು ಮೀರ್ ಜಾಫರ್ ಅಂತ. ಸೊ ಮೀರ್ ಜಾಫರ್ನಿಂದ ಈಸ್ಟ್ ಇಂಡಿಯಾ ಕಂಪನಿ 24 ಪರಗಣದ ಒಂದು ಜಿಲ್ಲೆಯನ್ನು ಪಡೆಯುತ್ತೆ ಅಂತ.
ಸೊ ಬಕ್ಸಾರ್ ದಂಗೆ ಯಾವಾಗ ನಡೀತು, ಜಸ್ಟ್ ಇವಾಗ ತಾನೇ ಹೇಳಿದೆ ನಾನು 590ನೇ ಪ್ರಶ್ನೆ ಮಾತಾಡಬೇಕಾದ್ರೆ. ಸೊ ಬಕ್ಸಾರ್ ವಾರ್ ನಡೆದಿದ್ದು 1764ರಲ್ಲಿ. ಆಯ್ಕೆ 3 ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಅಂತ ರಾಬರ್ಟ್ ಕ್ಲೈವ್, ವೆರಿಸ್ಟು, ಕಾರ್ಟಿಯರು ಬಂಗಾಳದ ನವಾಬ ಅಂತಿದೆ. ಸೊ 100% ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದಿದ್ದು ಅಂದರೆ ಅದು ರಾಬರ್ಟ್ ಕ್ಲೈವ್, ಆಯಿತಾ. ಸಹಾಯಕ ಸೇನೆ ಪದ್ಧತಿ ಯಾರಪ್ಪ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಕ್ಕಂಥ ಕಾನೂನು ಜಾರಿಗೆ ತಂದಿದ್ದು ಯಾರಪ್ಪ ಅಂದರೆ ಲಾರ್ಡ್ ಡಾಲೌಸಿ ಅಂತ. ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರ್ ಕಟ್ಟಾಗಿ ಓದ್ಕೊಳ್ಳಿ ಎಲ್ಲವನ್ನು. ನೆಕ್ಸ್ಟು ಸೊ 594ನೇದು ಇಲ್ಲಿ ಬಂಗಾಳದ ದ್ವಿಮುಖ ಸರ್ಕಾರದಿಂದ ಹೆಚ್ಚಿನ ತೊಂದರೆಯನ್ನು ಅನುಭವಿಸಿದವರು ಯಾರು ಅಂತ, ಯಾರು ಜಾಸ್ತಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ ದ್ವಿಮುಖ ಸರ್ಕಾರ ಪದ್ಧತಿಯಿಂದ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿದ್ದು. ಈಸ್ಟ್ ಇಂಡಿಯಾ ಕಂಪನಿ, ಬಂಗಾಳದ ನವಾಬ, ಕಂಪನಿ ಅಧಿಕಾರಿಗಳು ಮತ್ತು ಜನರು ಅಂತ. ಇವೆಲ್ಲವೂ ಕಂಪ್ನಿ ಅಧಿಕಾರಿಗಳಾಗಲಿ ಕಂಪ್ನಿಗಳಾಗಲಿ ಅಷ್ಟೊಂದು ಜನ ಏನೂ ಅಲ್ಲಿ ಹಿಂಸೆ ಪಡಲ್ಲ. ಫೈನಲಿ ಸಮಸ್ಯೆಯನ್ನು ಜಾಸ್ತಿ ಫೇಸ್ ಮಾಡಿದ್ದು ಯಾರು ಅಂದರೆ ಜನರು ಅಂತ. ಈ ಒಂದು ದ್ವಿಸರ್ಕಾರ ಪದ್ಧತಿಯಿಂದಾಗಿ ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಜಾರಿಗೆ ತಂತು ಅಂತ ನೋಡಿ. ನಿಮಗೆ ಒಂದೇ ಪ್ರಶ್ನೆಯಲ್ಲಿ 2 ಉತ್ತರಗಳು ಗೊತ್ತಾಗುತ್ತೆ ಇಲ್ಲಿ ಭಾಳ ಈಸಿಯಾಗಿ. ಬಂಗಾಳದಲ್ಲಿ ಏನು ಗೊತ್ತಾಯ್ತು ಈಗ ನಿಮಗೆ, ಆಯಿತಾ. ನಾವು ಯಾವಾಗ ಜಾರಿ ಆಯಿತು ಅಂತ ನಾವು ಆಯ್ಕೆ ಮಾಡಬೇಕಿಲ್ಲಿ. 1764, 1793, 1788, 1757 ಅಂತ ಆಯ್ಕೆ ಹಿಡಿದಿಯಲ್ಲ. 1793ರಲ್ಲಿ ಬಂಗಾಳದಲ್ಲಿ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ಅಥವಾ ಜಾರಿಗೆ ಬರುತ್ತೆ ಅಂತ ಆ ಒಂದು ಇಸ್ವಿಯಲ್ಲಿ. ಸೊ ಇಂಗ್ಲೀಷರಿಗಾಗಿ ಬಕ್ಸಾರ್ ಕದನವನ್ನು ಗೆದ್ದವರು ಯಾರು ಅಂತ ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸು, ಮೇಜರ್ ಮಂಡ್ರೋ ಮತ್ತು ಮಿಸ್ಟರ್ ಎಲ್ಲಿಸ್ ಅಂತ ಇದೆ. ಸೊ 100% ಆಯ್ಕೆ ಹಿಡಿದಿಲ್ಲ ಇಲ್ಲಿ. ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾರೆ, ಇಂಗ್ಲೀಷರಿಗೋಸ್ಕರ ಬಕ್ಸಾರ್ ವಾರ್ನಲ್ಲಿ ಅವನು ಜಯವನ್ನು ಸಾಧಿಸ್ತಾನೆ ಅಂತ. ಬಕ್ಸಾರ್ ದುರಂತದ ನಂತರ ಮೀರ್ ಕಾಸಿಂ ದುರ್ಮರಣಕ್ಕೆ ಈಡಾಗಿದ್ದು ಯಾವಾಗ ಅಂತ. ಬಕ್ಸಾರ್ ದುರಂತದ ನಂತರ ಮೀರ್ ಕಾಸಿಮ್ ದುರ್ಮರಣಕ್ಕೆ ಈಡಾಗಿದ್ದು ಯಾವಾಗ? 1764, 1765, 1767, 1777 ಅಂತ ಇದೆ. ಬಟ್ ಆಯ್ಕೆ 4 ಇದೆ ಇಲ್ಲಿ. 1777 ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಬ್ರಿಟಿಷ್ ಭಾರತದ ಬಂಗಾಳದಲ್ಲಿ ಮಧ್ಯಮ ವರ್ಗದವರ ಪ್ರಮುಖವಾದ ಅಂಗವಾಗಿ ಸೇರಿದ್ದವರು ಯಾರು ಅಂತ. ಬ್ರಿಟಿಷ್ ಭಾರತದ ಬಂಗಾಳದಲ್ಲಿ ಮಧ್ಯಮ ವರ್ಗದವರ ಪ್ರಮುಖವಾದ ಅಂಗವಾಗಿ ಸೇರಿದವರು ಯಾರು ಅಂತ ಇಲ್ಲಿ. ವ್ಯಾಪಾರಿ ವರ್ಗ, ಜಮೀನ್ದಾರರು, ಹಣದ ಲೇವಿದೇವಿಗಾರರು, ಕೈಗಾರಿಕೋದ್ಯಮಿಗಳು ಅಂತ. ಬಟ್ ಆಪ್ಷನ್ 3 ಇದೆಯಲ್ಲ, ಹಣದ ಲೇವಾದೇವಿಗಾರರು ಅಂತ, ಅದು ರೈಟ್ ಆನ್ಸರ್ ಆಗಿದೆ. ಸೊ ಮತ್ತೊಂದು ಒಂದಷ್ಟು 4 ಆಯ್ಕೆನ ಹೊಂದಿರತಕ್ಕಂಥ ಪ್ರಶ್ನೆ ಇದೆ, ಲೆಂತಿ ಒಂದು ಕ್ವಶನ್ ಇದು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯು ಕೆಳಗಿನ ಯಾವುದನ್ನು ಮಾಡಲಿಲ್ಲ ಅಂತ ಒಂದು 4 ಹೇಳಿಕೆ ಇದೆ. ಅದರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯು ಕೆಳಗಿನ ಯಾವುದನ್ನು ಮಾಡಲಿಲ್ಲ ಅಂತ, ಬ್ರಿಟಿಷ್ ಗೌರ್ಮೆಂಟು ಯಾವುದನ್ನು ಮಾಡಲಿಲ್ಲ ಅಂತ ನಮ್ಮ ಇಂಡಿಯಾದಲ್ಲಿ ಅಂತ ಅದನ್ನು ಹೇಳಬೇಕೀಗ ನಾವು. ಗುಡಿ ಕೈಗಾರಿಕೆಯನ್ನು ನಾಶಪಡಿಸಿದ್ದು, ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ವ್ಯಾಪಾರಕ್ಕೆ ತೆರೆಯುವುದು, ಭಾರತದ ಆಮದಿನ ಮೇಲೆ ನಿಯಂತ್ರಣವನ್ನು ಹೇರುವುದು, ದೇಶೀಯ ಉತ್ಪಾದನೆಗಾಗಿ ಕಚ್ಚಾ ಸರಕುಗಳ ವೆಚ್ಚವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡಿತ್ತು ಅಂತ. ನೋಡಿ 4 ಇದೆಯಲ್ಲ ಇಲ್ಲಿ. ಸೊ ಯಾವುದನ್ನು ಮಾಡಲಿಲ್ಲ ಅಂತ, ಇದನ್ನು ಮಾಡಿದರೆ ನಮ್ಮ ಇಂಡಿಯಾಕ್ಕೆ ಸ್ವಲ್ಪ ಅನುಕೂಲ ಆಗ್ತಿತ್ತು, ಅಡ್ವಾಂಟೇಜ್ ಆಗ್ತಾಯಿತ್ತು. ಬಟ್ ಅದನ್ನು ಮಾಡಲಿಲ್ಲ ಬ್ರಿಟಿಷರು. ನೋಡಿ, ದೇಶೀಯ ಉತ್ಪಾದನೆಗಾಗಿ ಕಚ್ಚಾ ಸರಕುಗಳ ವೆಚ್ಚವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡಿತ್ತು ಅಂತ. ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅದು ಬ್ರಿಟಿಷ್ ಗೌರ್ಮೆಂಟು ಇಂಡಿಯಾದಲ್ಲಿ. ಸೊ ಭಾರತದಲ್ಲಿ ಬ್ರಿಟಿಷರ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆಯು ಯಾವ ಕ್ಷೇತ್ರದ ಮೇಲಾಗಿತ್ತು ಅಂತ. ರೈಲ್ವೆ ವಲಯ, ಗಣಿಗಾರಿಕೆ ಮತ್ತು ಕೃಷಿ, ಬ್ಯಾಂಕು ಮತ್ತು ವಿಮೆ ಮತ್ತು ಹಡಗು ಅಂತ. ಆಪ್ಷನ್ 1 ಇದೆಯಲ್ಲ, ರೈಲ್ವೆ ಡಿಪಾರ್ಟ್ಮೆಂಟು ಅಥವಾ ರೈಲ್ವೆ ಝೋನು, ಇದರ ಮೇಲೆ ಅವರು ಬ್ರಿಟಿಷರು ಅತಿ ಹೆಚ್ಚಿನ ಬಂಡವಾಳವನ್ನು ಹೂಡ್ತಾಯಿದ್ರು ಅಂತ. ಸೊ ನೆಕ್ಸ್ಟು 601ನೇ ಪ್ರಶ್ನೆ ಈಗ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಅಳವಡಿಸಿಕೊಂಡಿದ್ದ ತೆರಿಗೆ ನೀತಿ ಸೂತ್ರೀಕರಣವು ಯಾವ ಮೂಲಭೂತ ಕಾರಣಕ್ಕಾಗಿ ವಿರೋಧದ ಅಲೆಯನ್ನು ಎದುರಿಸಬೇಕಾಯಿತು ಅಂತ. ದೇಶದ ಸಮೃದ್ಧಿ, ದೇಶದ ಆರ್ಥಿಕ ಸಂಪತ್ತುಗಳ ನಿರ್ವಹಣೆಯ ಅಗತ್ಯತೆ, ವೈಯಕ್ತಿಕ ಮತ್ತು ವರ್ಗಾಸ್ವಾರ್ಥತೆ, ಸಾಮಾನ್ಯವಾಗಿ ಸಾರ್ವಜನಿಕರ ಇಚ್ಛೆಗಾಗಿ ಅಂತಿದೆ ಇಲ್ಲಿ. ಬಟ್ ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ ಇದೆ, ದೇಶದ ಸಮೃದ್ಧಿ ಅಂತ. ನೆಕ್ಸ್ಟು ಬಂಗಾಳದ ಕಾಯಂ ಜಮೀನ್ದಾರಿ ಪದ್ಧತಿಯ ಒಂದು ಕೆಟ್ಟದಾದ ಅಂಶ ಯಾವುದು ಅಂತ. ಐ ಥಿಂಕ್ ಭಾರತದಲ್ಲಿ ಜಮೀನ್ದಾರ ಸೃಷ್ಟಿ, ರೈತರ ಅತಿಯಾದ ಕೊಡುಬಡತನ ಸ್ಥಿತಿ, ಹಿಡುವಳಿಗಳ ಉಪವಿಭಜನೆ, ಗ್ರಾಮೀಣ ಸಮುದಾಯಗಳ ಅನೈಕ್ಯತೆ ಅಂತಿದೆ ಇಲ್ಲಿ. ಸೊ ಬಂಗಾಳದ ಕಾಯಂ ಜಮೀನ್ದಾರಿ ಪದ್ಧತಿಯ ಒಂದು ಕೆಟ್ಟ ಅಂಶ ಯಾವುದಪ್ಪ ಅಂದರೆ ನೋಡಿ, ಆಯ್ಕೆ ಹಿಡಿದಿಯಲ್ಲ ಇಲ್ಲಿ, ರೈತರ ಅತಿಯಾದ ಕೊಡುಬಡತನ ಸ್ಥಿತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ರೈತನು ತುಂಬ ಬಡತನಕ್ಕೆ ಈಡಾಗ್ತಾನೆ ಅಂತ. ಸೊ ಏನಕ್ಕೆ? ಅತಿಯಾದ ಕಂದಾಯದಿಂದ ಕೃಷಿಯು ಅನಾರ್ಥಿಕವಾದದ್ದು, ಪ್ರವಾಹಗಳು ಮತ್ತು ಬರಪೀಡಿತ ಪರಿಸ್ಥಿತಿ, ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಬಟ್ ಆಯ್ಕೆ ಹೊಂದಿದೆಯಲ್ಲ, ಅತಿಯಾದ ಕಂದಾಯದಿಂದ ಅಂತ, ಅಂದರೆ ಟ್ಯಾಕ್ಸನ್ನು ಸಿಕ್ಕಾಪಟ್ಟೆ ಇರ್ತಾರೆ ಇಲ್ಲಿ. ಅವ್ರು ಬೆಳೀದೇ ಇರಲಿ ಟ್ಯಾಕ್ಸ್ ಕಟ್ಟಲೇಬೇಕು ಅಂತಕ್ಕಂಥ ಒಂದಷ್ಟು ಭಾಳ ಕ್ರೂರವಾದಂಥ ಕಾನೂನುಗಳಿಂದಾಗಿ ಬಟ್ ಅವ್ರು ಏನಾಗ್ತಾರೆ, ಶೋಷಣೆಗೆ ಒಳಗಾಗ್ಬಿಡ್ತಾರೆ, ಸುಸ್ತಾಗ್ಬಿಡ್ತಾರೆ ಅವರು, ಆಯಿತಾ. ಸೊ ನೆಕ್ಸ್ಟು 1857ರ ದಂಗೆಯ 1857ರ ದಂಗೆಯ ಅವಧಿಯಲ್ಲಿ ಈ ಕೆಳಗಿನ ಯಾವುದರಿಂದಾಗಿ ದೇಶದ ಸಂಪತ್ತಿಗೆ ಸೂರೆ ಉಂಟಾಯಿತು ಅಂತ. ಗೃಹ ನಿರ್ವಹಣೆ, ಖಾಸಗಿ ಲೆಕ್ಕದ ಮೇಲೆ ಗೃಹ ಉಂಡಿ, ಮಿಲಿಟರಿ ವೆಚ್ಚ, ವಾಣಿಜ್ಯೇತರ ರಫ್ತುಗಳು ಅಂತಿದೆ ಇಲ್ಲಿ. ಆಯ್ಕೆ 3 ಇದೆಯಲ್ಲ, ಮಿಲಿಟರಿ ವೆಚ್ಚ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಕೈಗಾರಿಕೆಗಳಲ್ಲಿ ಪ್ರಾರಂಭದಿಂದಲೂ ಭಾರತವು ಹೆಚ್ಚಿನ ಫಲನ ಹೊಂದಿದೆ ಅಂತ. ಹತ್ತಿ ಬಟ್ಟೆ, ಸೆಣಬು, ಕಾಫಿ ಮತ್ತು ರಬ್ಬರ್ ಅಂತ ಇದೆ. ಬಟ್ ಆಯ್ಕೆ 1 ಇದೆಯಲ್ಲ ಇಲ್ಲಿ, ಹತ್ತಿ ಬಟ್ಟೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಹತ್ತಿ ಬಟ್ಟೆ ಕೈಗಾರಿಕೆಗಳಿಂದ ಈ ಒಂದು ಕೈಗಾರಿಕೆಯಿಂದ ಪ್ರಾರಂಭದಿಂದಲೂ ಕೂಡ ಭಾರತ ಹೆಚ್ಚಿನ ಫಲನ ಒಳಗಡಿದೆ ಅಂತ. ಸೊ ನೆಕ್ಸ್ಟು
606 ಎಸ್, ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಎಲ್ಲವನ್ನು ಬಿಡಿಸ್ಬೋಣ ಈಗ. ಬ್ರಿಟಿಷ್ ಆಳ್ವಿಕೆಗಾರರು ಭಾರತದಲ್ಲಿ ಸಂಪರ್ಕ ಮಾಧ್ಯಮಗಳ ಸುಧಾರಣೆಗೆ ಪ್ರಮುಖವಾಗಿ ಗಮನ ನೀಡಿದಂಥ ಕ್ಷೇತ್ರ ಯಾವುದು ಅಂತ. ಬ್ರಿಟಿಷ್ ಆಳ್ವಿಕೆಗಾರರು ಭಾರತದಲ್ಲಿ ಸಂಪರ್ಕ ಮಾಧ್ಯಮಗಳ ಸುಧಾರಣೆಗೆ ಪ್ರಮುಖವಾಗಿ ಗಮನ ನೀಡಿದಂಥ ಕ್ಷೇತ್ರ ಯಾವುದು ಅಂತ. ರೈಲ್ವೆ ನಿರ್ಮಾಣ, ಕಲ್ಕತ್ತಾದಿಂದ ದೆಹಲಿಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಾಣ, ಅಂಚೆ ಮತ್ತು ತಂತಿ ಸೌಲಭ್ಯಗಳ ಸ್ಥಾಪನೆ, ಭಾರತೀಯ ನದಿಗಳಿಗೆ ಅಡ್ಡಗಟ್ಟುಗಳನ್ನು ಜಾರಿಗೆ ತರುವುದು ಅಂತ. ನೋಡಿ, ಆಯ್ಕೆ 3 ಇದೆಯಲ್ಲ. ಸೊ ಅವರು ಇಲ್ಲಿ ಸಂಪರ್ಕ ಮಾಧ್ಯಮಗಳ ಸುಧಾರಣೆ ತರಲಿಕ್ಕೆ ಪ್ರಮುಖವಾಗಿ ಅವರು ತುಂಬ ಕಾನ್ಸಂಟ್ರೇಟ್ ಮಾಡಿದಂಥ ಒಂದು ಗಮನವನ್ನು ಕೊಟ್ಟಂಥ ಕ್ಷೇತ್ರ ಯಾವುದಪ್ಪ ಅಂದರೆ ಅಂಚೆ ಮತ್ತು ತಂತಿ ಸೌಲಭ್ಯಗಳ ಸ್ಥಾಪನೆ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಕೃಷಿಯಿಂದ ಭೂಮಿಯ ವರ್ಗಾವಣೆಯನ್ನು ಯಾವಾಗ ಮಾಡಲಾಗ್ತಿತ್ತು ಅಂತ. ಕೃಷಿಯಿಂದ ಭೂಮಿಯ ವರ್ಗಾವಣೆಯನ್ನು ಯಾವಾಗ ಮಾಡಲಾಗ್ತಾ ಇತ್ತು. ಆದಾಯ ಸಂಗ್ರಹಣೆಯ ಕಾಲದಲ್ಲಿ, ಬ್ರಿಟಿಷರಿಂದ ಗಡಿ ಪ್ರದೇಶಗಳ ಆಕ್ರಮಣದ ಅವಧಿಯಲ್ಲಿ, ಬರಗಾಲ ಮತ್ತು ಕೊರತೆಯ ಅವಧಿಗಳಲ್ಲಿ, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಸೊ ಯಾವಾಗ ಕೃಷಿಯಿಂದ ಭೂಮಿಯ ವರ್ಗಾವಣೆಯನ್ನು ಮಾಡಲಾಗಿತ್ತು ಅಂದರೆ ದಟ್ ಈಸ್ ಬರಗಾಲ ಮತ್ತು ಕೊರತೆಯ ಅವಧಿಗಳಲ್ಲಿ ಅದು ಮಾಡಲಾಗ್ತಿತ್ತು ಅಂತ. ನೆಕ್ಸ್ಟು, ಬ್ರಿಟಿಷ್ ಆಳ್ವಿಕೆ ಅವಧಿಯಲ್ಲಿ ಕೃಷಿಕರು ತಮ್ಮ ಜಮೀನನ್ನು ಅಭಿವೃದ್ಧಿಪಡಿಸಲು ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳದಿರಲು ಬಹುಮುಖ್ಯವಾದ ಕಾರಣ ಅಂತ. ನೋಡಿ, ಬ್ರಿಟಿಷರ ಆಳ್ವಿಕೆ ಮಾಡಿದಂಥ ಒಂದು ಅವಧಿಗಳಲ್ಲಿ ಅಥವಾ ಆ ಟೈಮಲ್ಲಿ ಕೃಷಿಕರು ಏನು ಮಾಡ್ತಾಯಿದ್ರು, ತಮ್ಮ ಜಮೀನನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳದಿರಲು ಪ್ರಮುಖ ಕಾರಣ ಏನು ಅಂತ. ಸಾಂಸ್ಥಿಕ ಹಣಕಾಸಿನ ಕೊರತೆ, ಬಡತನದ ತೀವ್ರತೆ, ಸೊ ಅಧಿಕ ದರದ ತೆರಿಗೆ, ತಾಂತ್ರಿಕ ಅಭಿವೃದ್ಧಿಯ ಕೊರತೆ ಅಂತ. ಅಂದರೆ ಹೈಯೆಸ್ಟ್ ಟ್ಯಾಕ್ಸನ್ನು ಆಗ್ತಾಯಿದ್ರು ಆ ಟೈಮಲ್ಲಿ. ಹಾಗಾಗಿ ಅವರು ಪಾಪ ತಮ್ಮ ಹಣವನ್ನು ಅವರು ಇಟ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಂತ. ಅಧಿಕ ದರದ ತೆರಿಗೆ, ಆಯ್ಕೆ 3 ಇಲ್ಲ, ಅದು ಸರಿಯಾದ ಉತ್ತರ ಆಗುತ್ತೆ ಅಂತ. ಸೊ ನೆಕ್ಸ್ಟು 609ನೇ ಪ್ರಶ್ನೆ ಈಗ. 19ನೇ ಶತಮಾನದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಾಣಿಸಿಕೊಂಡ ಬಂಗಾಳವನ್ನು ದುರಂತ ಸಮುದ್ರ ಎಂಬುದಾಗಿ ಕರೆಯಲಾಗಿದೆ ಅಂತ. ನೋಡಿ, ಇಲ್ಲಿ 19ನೇ ಶತಮಾನದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಾಣಿಸಿಕೊಂಡಂಥ ಬಂಗಾಳವನ್ನು ದುರಂತ ಸಮುದ್ರ ಎಂಬುದಾಗಿ ಕರೆಯಲಾಗಿದೆ. 1866-67ರಲ್ಲಿ ರಾಜಪುರಾಣದಲ್ಲಿ, 1866-67ರಲ್ಲಿ ಮದ್ರಾಸ್ ಪ್ರೆಸಿಡೆಂಟಿ, 1866-67 ಒರಿಸ್ಸಾ, 1860-61ರಲ್ಲಿ ಬಂಗಾಳ ಅಂತಿದೆ ಇಲ್ಲಿ. ಬಟ್ ಆಯ್ಕೆ 3 ಇದೆಯಲ್ಲ, 1866-67 ಒರಿಸ್ಸಾ ಅಂತ. ಸೊ ಇಲ್ಲಿ ಅದನ್ನು ದುರಂತ ಸಮುದ್ರ ಎಂಬುದಾಗಿ ಕರೆಯಲಾಗಿದೆ ಅಂತ. ಸೊ ನೆಕ್ಸ್ಟ್, ಬಂಗಾಳದಲ್ಲಿ ಮಧ್ಯಮ ವರ್ಗವಾಗಿ ಉದ್ಭವವಾದ ಈ ವರ್ಗದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದವರು ಯಾರು ಅಂತ. ಬಂಗಾಳದಲ್ಲಿ ಮಧ್ಯಮ ವರ್ಗದವರಾಗಿ ಉದ್ಭವವಾದ ಈ ವರ್ಗದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಂಥವ್ರು ಯಾರು ಅಂತ. ಇಲ್ಲಿ ವ್ಯಾಪಾರಿಗಳು, ಬ್ಯಾಂಕರ್ಗಳು, ಜಮೀನ್ದಾರರು ಮತ್ತು ಯಾವುದೂ ಅಲ್ಲ ಅಂತ ಇದೆ. ಸೊ ಜಾಸ್ತಿ ಸಂಖ್ಯೆಯಲ್ಲಿದ್ದಿದ್ದು ಯಾರಪ್ಪ ಅಂದರೆ ಆಯ್ಕೆ 3 ಜಮೀನ್ದಾರರು. ಪ್ರಾರಂಭಿಕ ಬ್ರಿಟಿಷ್ ಆಳ್ವಿಕೆಗಾರರ ಪ್ರಕಾರ ಕಂಪನಿಯು ಕೃಷಿ ಭೂಮಿಯ ಮಾಲೀಕನೆಂದು ಭಾವಿಸಿದ್ದರು. ಇಡೀ ಆರ್ಥಿಕ ಗೇಣಿಯನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ವಿಧಿಸಲಾಗಿತ್ತು ಅಂತ. ಆರ್ಥಿಕವಾಗಿ ಗೇಣಿಯನ್ನು ಸೊ ಯಾವುದರ ಮೇಲೆ ವಿಧಿಸಲಾಗಿತ್ತು ಅಂತ ಆ ಟೈಮಲ್ಲಿ. ಅಧಿಕ ಮೌಲ್ಯದ ಸಿದ್ಧಾಂತ, ಅಗಿಯೋರರ ಬಡ್ತಿ ಸಿದ್ಧಾಂತ, ಕೇನ್ಸ್ ರವರ ಆದಾಯ ಮತ್ತು ಉದ್ಯೋಗದ ಸಿದ್ಧಾಂತ, ರಿಕಾರ್ಡೋರವರ ಗಣಿ ಸಿದ್ಧಾಂತ ಅಂತ. ಆಯ್ಕೆ 4 ಇದೆಯಲ್ಲ ಇಲ್ಲಿ, ರಿಕಾರ್ಡೋರವರ ಗಣಿ ಸಿದ್ಧಾಂತ ಅಂತ. ಇದರ ಒಂದು ಆಧಾರದ ಮೇಲೆ ಇಡೀ ಆರ್ಥಿಕ ಗೇಣಿಯನ್ನು ವಿಧಿಸಲಾಗಿತ್ತು ಅಂತ ಇಲ್ಲಿ. ಸೊ 612 ಆಯಿತು ಇಲ್ಲಿ. ಸೊ ಇದಿಷ್ಟು ಈ ಒಂದು ವಿಡಿಯೋ ಸೆಷನ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಹುನಿರೀಕ್ಷಿತವಾದಂಥ ಒಂದು MCQವನ್ನು ನಾವು ಬಿಡಿಸ್ಕೊಂಡಿದ್ದೀನಿ ಅಕಾರ್ಡಿಂಗ್ ಟು ಮಿ. ಅಂದರೆ ಪ್ರತಿಯೊಂದು ಪ್ರಶ್ನೆಯನ್ನು ಓದಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಅಧ್ಯಾಯಗಳ ಎಲ್ಲ ಲೆಸನ್ಸನ್ನು ಸೋಷಿಯಲ್ ಸೈನ್ಸಲ್ಲಿ ಮಿಕ್ಸಪ್ ಮಾಡಿ ಅದರಲ್ಲಿ ಭಾಳ ಅದ್ಭುತವಾಗಿ ಪ್ರಶ್ನೆ ರಚನೆ ಮಾಡಿದರೆ ಸರಿ ಉತ್ತರವನ್ನು ಕೂಡ ಭಾಳ ಚೆನ್ನಾಗಿ ಅಲ್ಲಿ ಸೊ ಮೆನ್ಷನ್ ಮಾಡಿದ್ದಾರೆ ಎಲ್ಲವನ್ನು ಕೂಡ. ಸೊ ಅದರ ಒಂದು ಆಧಾರದ ಮೇಲೆ ನಿಮಗೆ ಈ ವಿಶೇಷವಾಗಿ ಸಮಾಜ ವಿಜ್ಞಾನದ ಒಂದು ಅಭ್ಯರ್ಥಿಗಳು TET ಆಸ್ಪಿರೆಂಟ್ಸ್ ಅಂತ ಏನಿದ್ದಾರೆ ಅವರು ಪೇಪರ್ 2ನಲ್ಲಿ ಸೊ ಅತಿ ಹೆಚ್ಚು ಮಾರ್ಕ್ಸನ್ನೇ ಗೇನ್ ಮಾಡಲಿ ಅಂತಕ್ಕಂಥದ್ದು. ಸೊ ಖಂಡಿತವಾಗಲೂ 50+ ಸ್ಕೋರ್ ಮಾಡ್ಬೋದು ಸರಿಯಾದ ರೀತಿಯಲ್ಲಿ ಸ್ವಲ್ಪ ನೀವು ಓದೋ ಪ್ರಯತ್ನ ಮಾಡೋದು. ಯಾಕೆಂದರೆ ಸೊ ಕಡೆಯ ಒಂದು 10ರಿಂದ 15 ಪ್ರಶ್ನೆ ನಿಮಗೆ ಪೆಡಾಗಜಿಗೆ ಸಂಬಂಧಪಟ್ಟಾಗಿರುತ್ತೆ. ಸೊ ಅವುಗಳಂತೂ ತುಂಬ ಈಸಿ ಇರುತ್ತೆ. ಈ ಪೆಡಾಗಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಖಂಡಿತವಾಗಲೂ ಸೊ ಭಾಳ ಈಸಿ ಇರುತ್ತೆ ಅವು. ಸೊ ಅದನ್ನು ಹೊರತುಪಡಿಸಿ ಇನ್ನು ಬೇರೆ ಪ್ರಶ್ನೆಗಳು ಏನು ಕೇಳ್ತಾರೆ ನಿಮಗೆ, ಹೇಳಿಕೆ ಆಧಾರಿತ ಪ್ರಶ್ನೆ ಆಗಿರ್ಬೋದು, ಡೈರೆಕ್ಟ್ ಕ್ವಶನ್ಸ್ ಆಗಿರ್ಬೋದು, ಮತ್ತು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ ಆಗಿರ್ಬೋದು ನಿಮಗೆ. ಅಂದರೆ ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪ್ ಅಂದರೆ ಡ್ಯಾಸನ್ನೇ ಕೊಟ್ಬಿಟ್ಟು 4 MCQ ಕೊಡ್ತಾರೆ ಅದಕ್ಕೂ ಕೂಡ. ಸೊ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ವಿಷಯಗಳ ಗ್ರಹಿಕೆ ನಮಗಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಪ್ರಶ್ನೆಗಳಿಗೂ ನಾವು ಭಾಳ ಸುಲಭವಾಗಿ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸೊ ದಯಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋ ಸೆಷನ್ನಲ್ಲಿ ಮತ್ತೊಂದಷ್ಟು ಭಾಳ ಪ್ರಮುಖವಾದ ಅತಿ ಹೆಚ್ಚು MCQ ಪ್ರಶ್ನೆಗಳನ್ನು ನಾನು ಎತ್ಕೊಂಡು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.